ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಮಯನ್ ಭವ ಸಂತಾಪಂ ರಮಯನ್ ಸಾಧು ಚಾತಕಾನ್ ಕೃಷ್ಣಮೇಘಃ ಕೃಪಾ ದೃಷ್ಟಿ ವೃಷ್ಟ್ಯಾ ಪುಷ್ಣಾತು ಮಾಮಪಿ. ಶ್ರೀಮದಾನಂದ ತೀರ್ಥಾರ್ಯ ಪಾದ ಪಂಕಜರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಂದೇ ವಂದಾರು ಮಂದಾರಂ ವೃಂದಾವನ ವಿನೋದಿನಂ ವೃಂದಾವನ ಕಲಾನಾಥಂ ಪುರುಷೋತ್ತಮಮದ್ಭುತಂ. ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ನಾವು ದೃಢಧನ್ವ ಉಪಾಖ್ಯಾನವನ್ನು ಚೆನ್ನಾಗಿ ಅನೇಕ ದಿನಗಳ ಕಾಲ ನಡ್ಕೊಂಡು ಬರ್ತಾ ಇದೆ. ಅದು ನಿನ್ನೆ ದಿವಸ ಒಂದು ಅರ್ಥದಲ್ಲಿ ಮುಗಿತಾ ಬಂದಿದೆ. ಅಲ್ಲಿ ಯಾವ ದೀಪದ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೋ ಅದನ್ನು ವಿಶೇಷವಾಗಿ ವಿಸ್ತಾರವಾಗಿ ದೀಪದಾನದ ಮಹತ್ವ, ಈ ಅಧಿಕ ಮಾಸದಲ್ಲಿ ದೀಪದಾನ ಎಷ್ಟು ಮಹತ್ವದ ವಿಷಯ ಅನ್ನೋದಕ್ಕೆ ಒಂದು ಕಥೆಯನ್ನು ನಿನ್ನೆ ದಿವಸ ಹೇಳಿದರು. ಆ ದೀಪದಾನ ಮಾಡೋಣದರಿಂದಲೇ ದುಷ್ಟನಾದ ಎಲ್ಲರಿಗೂ ಬೇಡನಾದಂತಹ ಒಬ್ಬ ವ್ಯಕ್ತಿ ಸಪತ್ನೀಕನಾಗಿ ಅತ್ಯುತ್ತಮ ಲೋಕಗಳನ್ನು ಪಡೆದ ಅನ್ನುವ ಕಥೆಯನ್ನು ಬಹಳ ಚೆನ್ನಾಗಿ ನಿನ್ನೆ ದಿವಸ ಕೇಳಿದ್ದೀವಿ. ಹಾಗೆ ಪುರುಷೋತ್ತಮ ಮಾಸದಲ್ಲಿ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಏನು ಕೆಲಸ ಮಾಡಬೇಕು, ಏನು ಕೆಲಸ ಮಾಡಬಾರ್ದು, ಹೀಗೆ ಅನೇಕ ವಿಷಯಗಳನ್ನು ನಿನ್ನೆ ದಿವಸ ನಾವು ಚೆನ್ನಾಗಿ ಅರಿತಿದ್ದೇವೆ. ಇವತ್ತು ಅದರ ಮುಂದುವರೆದ ಭಾಗವನ್ನು ರಾಯರ ಅನುಗ್ರಹದಿಂದ ನೋಡೋಣ. ದೃಢಧನ್ವ ಉವಾಚ ಅಥ ಸಮ್ಯಗ್ ವದ ಬ್ರಹ್ಮನ್ ಉದ್ಯಾಪನ ವಿಧಿಂ ಮುನೆ ಪುರುಷೋತ್ತಮ ಮಾಸೀಯ ವ್ರತಿನಾಂ ಕೃಪಯಾ ನೃಣಾಂ. ಈ ಪುರುಷೋತ್ತಮ ಮಾಸದ ವ್ರತವನ್ನು ಯಾರು ಮಾಡ್ತಿರ್ತಾರೋ ಅದನ್ನು ಯಾವ ರೀತಿಯಾಗಿ ಉದ್ಯಾಪನೆ ಮಾಡಬೇಕು ಅಂತ ಕೇಳ್ತಾ ಇದ್ದ. ಇದು ನೋಡ್ರಿ ಈಗ ಬೇಕಾಗಿರುವಂತಹ ಅತ್ಯಂತ ಮಹತ್ವದ ವಿಷಯ. ಈಗ ನಾವೇನು ಈ ಅಧಿಕ ಮಾಸದಲ್ಲಿ ಎಲ್ಲ ಕಡೆ ಮಾಡುವ ಕಾರ್ಯಕ್ರಮ ನೋಡ್ತೀವಲ್ಲ, ಅದಕ್ಕೆ ಮೂಲ ಆಧಾರ ಸಿಗೋದು ಇಲ್ಲಿ ಈ 25ನೇ ಅಧ್ಯಾಯದಲ್ಲಿ ಅದಕ್ಕೆ ಆಧಾರ ದೊರೀತು. ಆ ವಿಷಯವನ್ನು ಇಲ್ಲಿ ಹೇಳ್ತಾರೆ. ವಾಲ್ಮೀಕಿರುವಾಚ ಕೃಷ್ಣ ಪಕ್ಷೇ ಚತುರ್ದಶ್ಯಾಂ ನವಮ್ಯಾಂ ಪುರುಷೋತ್ತಮೆ ಅಷ್ಟಮ್ಯಾಂ ವಾಚ ಕರ್ತವ್ಯಂ ಉದ್ಯಾಪನ ಮುದೀರಿತಂ. ಈ ಇಡೀ ತಿಂಗಳ ಕಾಲ ಯಾವ ಪುರುಷೋತ್ತಮನ ಪೂಜೆಯನ್ನು ಹಿಂದೆ ಹೇಳಿದಂತೆ ಕಲಶ ಸ್ಥಾಪನೆ ಮಾಡಿ ರಾಧಾಕೃಷ್ಣನ ಪೂಜೆಯನ್ನು ಮಾಡಿರೋದನ್ನಾಗಲಿ, ಜೊತೆಗೆ ಯಾವುದಾದ್ರೂ ವ್ರತ, ಸರಳವಾದ ಹಾಸಿಗೆಯ ಮೇಲೆ ಮಲಗದೇ ಇರುವ ವ್ರತ, ಸರಳವಾದ ಇಡೀ ತಿಂಗಳು ಉಗುರು ಮೊದಲಾದವನ್ನು ಕತ್ತರಿಸದೇ ಇರುವಂತಹ ವ್ರತ, ಹೀಗೆ ಅತ್ಯಂತ ಸಣ್ಣ ವ್ರತದಿಂದ ಹಿಡಿದು ಅತ್ಯುಗ್ರವಾದ 30 ದಿನಗಳ ಕಾಲ ಉಪವಾಸ ಮಾಡುವ ವ್ರತ, ಹೀಗೆ ಎಲ್ಲ ವ್ರತಗಳನ್ನು ಜೋಡಿಸಿ ಅದಕ್ಕೆ ಒಂದು ಉದ್ಯಾಪನೆ ಅಂತ ಮಾಡಬೇಕು. ಉದ್ಯಾಪನೆ ಅಂದರೆ ಏನು ಅಂದರೆ, ಯಾವುದು ಆರಂಭದಲ್ಲಿ ನಾವು ಆರಂಭವನ್ನು ಮಾಡಿರ್ತೀವೋ ಅದನ್ನು ಚೆನ್ನಾಗಿ ಮುಗಿಸಬೇಕು. ನಮ್ಮ ಶಾಸ್ತ್ರಗಳಲ್ಲಿ ಚೆನ್ನಾಗಿ ಮುಗಿಸೋದಕ್ಕೂ ಬಹಳ ಮಹತ್ವ ಹೇಳಿದ್ದಾರೆ. ಯಾಕೆ ಅಂದರೆ ಕಾರ್ಯಕ್ರಮವನ್ನು ಆರಂಭಿಸೋದು ಅಷ್ಟೇ ದೊಡ್ಡದಲ್ಲ. ಪ್ರಾರಭ್ಯತೆ ನಖಲು ವಿಘ್ನ ಭಯೇನ ನೀಚೈಹಿ ಪ್ರಾರಭ್ಯ ವಿಘ್ನ ವಿಹತಾ ವಿರಮಂತಿ ಮಧ್ಯಾಹ ವಿಘ್ನೈ ಪುನಃ ಪುನರಪಿ ಪ್ರತಿಹನ್ಯಮಾನಾಹ ಪ್ರಾರಬ್ಧಮುತ್ತಮ ಜನ ನ ಪರಿತ್ಯಜಂತಿ. ಕೆಲವರು ಆರಂಭ ಮಾಡಿರ್ತಾರೆ, ಸ್ವಲ್ಪ ವಿಘ್ನ, ಕೆಲವರು ಆರಂಭನೇ ಮಾಡೋದಿಲ್ಲ. ನಂಬರ್ 1 ಯಾಕೆ ಅಂದರೆ, ಅಯ್ಯೋ ಇಷ್ಟೆಲ್ಲ ಮಾಡ್ಲಿಕ್ಕೆ ಯಾರಿಗಾಗ್ತದೆ, ನಾವದೆಲ್ಲ ಏನು ಮಾಡ್ಲಿಕ್ಕೆ ಹೋಗೋದಿಲ್ಲ, ಸುಮ್ಮನೆ ದೇವರಿಗೆ ಒಂದು ಕೈ ಮುಗಿತೀವಿ ಅಂತ ಅಷ್ಟು ಮಾಡಿದರೂ ಪರವಾಗಿಲ್ಲ, ಅದೂ ಮಾಡದೇ ಇರೋರು ಇರ್ತಾರೆ. ಅದು ಅತ್ಯಂತ ಸಾಮಾನ್ಯ ಜನ. ಕೆಲವರು ಆರಂಭ ಮಾಡ್ತಾರೆ, ಆದರೆ ಒಂದಿಷ್ಟು ವಿಘ್ನ ಬಂದ ತಕ್ಷಣ ಅದನ್ನು ಬಿಟ್ಟುಬಿಡ್ತಾರೆ, ವಿಘ್ನಗಳಿಂದ ದೂರರಾಗ್ತಾರೆ, ವಿಘ್ನಗಳ ಕಾರಣಕ್ಕಾಗಿ. ಇನ್ನು ಕೆಲವರು ಎಷ್ಟಾದರೂ ಕಷ್ಟ ಬರಲಿ ಅದನ್ನು ಸಾಧಿಸಿಯೇ ಮುಗಿಸ್ತಾರೆ. ಯಾರು ಮುಗಿಸ್ತಾರೋ ಅವರಿಗೆ ವೀರರು ಅಂತ ಕರೀತಾರೆ. ಆರಬ್ಧವನ್ನು ಅಂತಗಾಮಿಯಾಗಿ ಮಾಡೋ ಅವರಿಗೆ ವೀರರು ಅಂತ ಕರೀತಾರೆ. ಹೀಗಾಗಿ ನಾವೆಲ್ಲರೂ ಕೂಡ ಯಾವುದಾದ್ರೂ ವ್ರತವನ್ನು ಹಿಡಿದ್ರೆ
ಅದನ್ನು ಎಷ್ಟಾದರೂ ಶ್ರಮ ಆಗಲಿ ಅದನ್ನು ಪೂರ್ತಿಗೊಳಿಸಬೇಕು, ನಿರ್ವಿಘ್ನವಾಗಿ ಮುಗಿಸ್ಬೇಕು. ಹಾಗಾಗಿ ಮುಗಿಸೋದಕ್ಕೂ ಒಂದು ಪ್ರಾಧಾನ್ಯವನ್ನು ಕೊಟ್ಟಿದ್ದಾರೆ. ಕೃಷ್ಣನಿಗೆ ತಪ್ಪಾದದ್ದನ್ನೆಲ್ಲ ಒಪ್ಪಿಸಿಕೋ ಸ್ವಾಮಿ, ಇದನ್ನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅನ್ನುವ ಅರ್ಪಣ ಬುದ್ಧಿ ಬರಬೇಕು. ಅದಕ್ಕಾಗಿ ಮುಗಿಸೋದಕ್ಕೂ ಒಂದು ವಿಶೇಷವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಸೊ ಈಗ ಹೇಳ್ತಾ ಇದ್ದಾರೆ ಹೇಗೆ ವಿದ್ಯಾಪನೆಯನ್ನು ಮಾಡಬೇಕು ಅಂತ ಕೇಳಿದ್ದಾರೆ. ವಾಲ್ಮೀಕಿ ಋಷಿಗಳು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಕೃಷ್ಣ ಪಕ್ಷದ ಚತುರ್ದಶಿ ಅಂದರೆ ಈಗ ಶುಕ್ಲ ಪಕ್ಷ ನಡೀತಾ ಇದೆ. ಕೃಷ್ಣ ಪಕ್ಷ ಬಂದು ಅದರ 14 ದಿವಸಗಳ ಕಳೆದ ಮೇಲೆ ಅವತ್ತಿನ ದಿವಸ ಉದ್ಯಾಪನೆ ಮಾಡೋದು, ಅಂದರೆ ತಿಂಗಳು ಮುಗಿಯೋ ಹೊತ್ತಿಗೆ ಉದ್ಯಾಪನೆ, ಅಮಾವಾಸ್ಯೆ ಮಾಡೋದ್ರ ಬದಲು ಚತುರ್ದಶಿ ಮಾಡೋದು. ಇದು ಒಂದು. ಇಲ್ಲ ಅದಕ್ಕಿಂತ ಮುಂಚೆ ಮಾಡ್ತೀನಿ ಅಂತಂದರೆ ನವಮಿ ಅಥವಾ ಅಷ್ಟಮಿಯಲ್ಲಿ, ಕೃಷ್ಣ ಪಕ್ಷದ ಅಷ್ಟಮಿ ನವಮಿಯಲ್ಲಿ ಉದ್ಯಾಪನೆಯನ್ನು ಮಾಡುವುದು ಅದೊಂದು ಪದ್ಧತಿ, ಕ್ರಮ. ಅಲ್ಲ ನಾವು ಮಧ್ಯದಲ್ಲಿ ಮಾಡಬಾರ್ದೇನು ಅಂದರೆ ಮಾಡಬಾರ್ದು ಅಂತ ಏನಿಲ್ಲ. ಆದರೆ ಇದು ಕ್ರಮ, ವಿಶೇಷವಾದ ಕ್ರಮ ಏನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದನ್ನು ಹೇಳ್ತಾ ಇದ್ದಾರೆ. ಯಥಾ ಲಬ್ಧೋಪಹಾರೇಣ ಮಾಸೇ ಶ್ರೀ ಪುರುಷೋತ್ತಮೇ. ಮಾಡುವಾಗ ಸಾಲ ಮಾಡಿ ಯಾವುದನ್ನು ಶ್ರಮ ಪಡಬಾರ್ದು. ಜಗತ್ತಿನಲ್ಲಿ ದಾನ ಮಾಡ್ಲಿಕ್ಕೆ ಸಾಲ ಮಾಡಬಾರ್ದು. ಮತ್ತು ಎಷ್ಟನ್ನ ದಾನ ಕೊಟ್ಟರೆ ನಮ್ಮ ಮನಸ್ಸಿಗೆ ಕಸಿವಿಸಿ ಆಗೋದಿಲ್ಲ ಅಷ್ಟೇ ಕೊಡಬೇಕು. ದಾನ ಕೊಡೋದು ಕೊಟ್ವಿ, ಅಯ್ಯೋ ಇಷ್ಟು ಕೊಡಬಾರ್ದಾಗಿತ್ತೇನೋ, ಬಹಳ ಆಯ್ತಲ್ಲ, ನಮಗೂ ಖರ್ಚು ಬಹಳ ಇದೆ ಮನೆಯೊಳಗೆ, ಯೋಚನೆ ಮಾಡಬೇಕಾಗಿತ್ತು ಮೊದಲೇ ಅಂತ ಹೀಗೆ ಆಮೇಲೆ ಪೇಚಾಡಬಾರ್ದು. ಅದು ಉಪಯೋಗಕ್ಕೆ ಬರೋದಿಲ್ಲ, ಅದು ಶಾಸ್ತ್ರಸಮ್ಮತನೂ ಅಲ್ಲ. ಆದ್ದರಿಂದ ಅದಕ್ಕೆ ಹೇಳ್ತಾರೆ ಯಥಾ ಲಬ್ಧೋಪಹಾರೇಣ, ಎಷ್ಟು ದೊರೆತಿದೆ, ಎಷ್ಟು ಸಾಧ್ಯ ಇದೆ, ಎಷ್ಟನ್ನು ನಾನು ಕೂಡಿಸ್ಬೋದು, ಕ್ರೋಢೀಕರಣ ಮಾಡಬಹುದು, ಅಷ್ಟನ್ನೇ ಮಾಡಬೇಕು. ಅದನ್ನಿಟ್ಟುಕೊಂಡು ಆ ವ್ರತವನ್ನು ಚೆನ್ನಾಗಿ ಆಚರಣೆ ಮಾಡಿ ಉದ್ಯಾಪನದಲ್ಲೂ ಅಷ್ಟನ್ನೇ ಬಳಸಬೇಕು ಅಂತ ಹೇಳ್ತಾರೆ. ಸಮಾಹಿತ ಮನ ಭೂತ್ವ 30 ವಿಪ್ರಾನ್ ನಿಮಂತ್ರಯೇತ್ ಸಪತ್ನೀಕಾನ್ ಸದಾಚಾರಾನ್ ವಿಷ್ಣು ಭಕ್ತಿ ಪರಾಯಣಾನ್. ಚೆನ್ನಾಗಿ ಮನೆ ಮನೆಗೆ ಹೋಗಿ ಒಂದು 30 ಜನ ದಂಪತಿಗಳನ್ನು ಕರಿಬೇಕು. 33 ಅಂತ ನಾವು ಸಂಖ್ಯೆ ಇರೋದ್ರಿಂದ 33 ಅಂತ ಮಾಡ್ತೀವಿ. ಇಲ್ಲಿ 30 ಹೇಳಿದ್ದಾರೆ. 30 ಜನ ದಂಪತಿಗಳನ್ನು ಕರೆದು, ಆ ದಂಪತಿಗಳು ಹೇಗಿರಬೇಕು ಅಂದರೆ ನಮ್ಮನೆ ಪಕ್ಕದವರು ಅಂತ, ನಮಗೆ ಬಹಳ ಬೇಕಾದವರು ಅಂತ, ಅಥವಾ ನಾವು ಮಾಡೋದನ್ನು ಇನ್ನೊಂದು 4 ಜನಕ್ಕೆ ಹೇಳ್ತಾರೆ ಅಂತ ಎಂದೂ ಕರಿಬಾರ್ದು. ಯಾಕೆ ಅಂದರೆ ಹೆಚ್ಚಾಗಿ ಹಾಗೆ ಮಾಡ್ತೀವಿ ನಾವು. ದಾನ ಯಾರಿಗೆ ಕೊಡ್ತೀವಿ ಹೇಳ್ರಿ? ಯೋಗ್ಯರು ಯಾರು ಅಂತ ನೋಡಿ ಕೊಡೋದಿಲ್ಲ. ನಾ ಕೊಟ್ಟ ದಾನವನ್ನು 4 ಜನಕ್ಕೆ ಯಾರು ಹೇಳ್ತಾರೆ ಅವ್ರಿಗೆ ಕೊಡ್ತಾರೆ. ನೋಡಿರ್ಬೇಕಾರೆ ಅಂಥವ್ರು ಇರ್ತಾರೆ. ಹಾಗೆ ಮಾಡಬಾರ್ದು. ಯೋಗ್ಯತೆಯನ್ನು ಅಳೆದು ಕೊಡ್ಬೇಕು. ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ಪಾತ್ರರಿಗೆ ದಾನ ಮಾಡಿದ್ದು ನಿಮಗೆ ಫಲ ಹೆಚ್ಚು ಕೊಡುತ್ತದೆ ಅಥವಾ ಫಲ ಕೊಡುತ್ತದೆ. ಬಾಕಿ ಇದೆಲ್ಲ ದಾನ ಅಲ್ಲ, ಅದೊಂದು ತೋರಿಕೆ ಆಗಿಬಿಡುತ್ತೆ. ಅದಕ್ಕಾಗಿ ಹೇಳ್ತಾರೆ ದಾನ ಮಾಡೋದು ದೊಡ್ಡದೆ. ಯಾವುದೋ ನಿಮಿತ್ತದಿಂದ ಮಾಡಿದರೂ ಯೋಗ್ಯ ಅಂತ ಇಲ್ಲಿ ಮುಂದೆ ಬರೀತಾರೆ. ಮಾಡಿದವ್ರಿಗೆ ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಮಾಡೋದ್ರಲ್ಲಿ ಈ ದೃಷ್ಟಿ ಇದ್ದರೆ ಆ ಮಾಡುವ ಕ್ರಿಯೆ ಪರಿಶುದ್ಧವಾಗುತ್ತದೆ ಅಂತ ಈ ಅಭಿಪ್ರಾಯ. ಅಲ್ಲಿ ಹೇಳ್ತಾರೆ ಒಳ್ಳೆಯ ಹೆಂಡತಿ ಸಮೇತರಾಗಿ ಬರುವ ಆ ಬ್ರಾಹ್ಮಣರನ್ನು, ವಿಷ್ಣು ಧರ್ಮ ಪರಾಯಣರಾದವರನ್ನು, ಯಾರು ಶ್ರೇಷ್ಠರಾಗಿ ವಿಷ್ಣು ಧರ್ಮದಲ್ಲಿ ಪರಾಯಣರಾಗಿದ್ದಾರೆ ಅವರನ್ನು ಕರಿಬೇಕು. ಸದಾಚಾರ ಇಟ್ಟುಕೊಂಡವರು ಇರಬೇಕು, ಅಲ್ಲಿ ಇಲ್ಲಿ ತಿನ್ನೋರು ಇರಬಾರ್ದು ಅಂತ ಅಭಿಪ್ರಾಯ. ಯಾಕೆಂದರೆ ಅವರ ಶುದ್ಧಿಯಿಂದ ಆ ಕರ್ತವ್ಯದ ಶುದ್ಧಿ ಬರ್ತದೆ, ಆ ಕರ್ಮದ ಶುದ್ಧಿ ಆಗ್ತದೆ. ಅದಕ್ಕಾಗಿ ಕರೆಯೋರನ್ನು ನೀವು ನೋಡಿ ಚೆನ್ನಾಗಿರೋರನ್ನ ನಿಮಂತ್ರಣ ಮಾಡಬೇಕು, ಈ ಅಭಿಪ್ರಾಯ. ಯಥಾಶಕ್ತ್ಯ ಅಥವಾ ಸಪ್ತ ಪಂಚವಿತ್ತಾನುಸಾರತಃ ತಥೋ ಮಧ್ಯಾಹ್ನ ಸಮಯೇ ದ್ರೋಣಮಾನೇನ ಭೂಪತೆ. ಮತ್ತೆ ಕರೆಯುವಾಗಲೂ ಕೂಡ ಎಷ್ಟು ಶಕ್ಯನೋ ಅಷ್ಟು 30 ಜನ ಕರೀಲಿಕ್ಕೆ ಆಗಿಲ್ಲ ಅಲ್ಲ, 30 ಜನ ಖರ್ಚು ಮಾಡೋದು ಸ್ವಲ್ಪ ಹೆಚ್ಚು ಕಷ್ಟ ಆಗ್ತದೆ. ತಪ್ಪಿಲ್ಲ, ಕೆಲವರಿಗೆ ಪಾಪ ಆಗೋದಿಲ್ಲ. ಅಂಥವ್ರು ಏನು ಮಾಡಬೇಕು ಅಂದರೆ 5 ಜನನ ಕರೀರಿ, 7 ಜನನ ಕರೀರಿ, ಅಂದರೆ 7 ದಂಪತ್ತು 5 ದಂಪತ್ತು, ಅದು ಮಾಡಿದರೂ ತಪ್ಪಿಲ್ಲ ನೀವು. ಅಥವಾ ಇನ್ಯಾರೂ ನಮಗೆ ಇವರಷ್ಟು ಉತ್ತಮರಿಲ್ಲ, 5 ಜನ ಮಾತ್ರ ಅತ್ಯುತ್ತಮರಾದ ದಂಪತಿಗಳಿದ್ದಾರೆ, ಆಚರಣೆ ಪೂರ್ವಕವಾಗಿ ಮಾಡೋರು ಅಂತ ಅನಿಸಿದರೆ ಅವರನ್ನೇ ಕರೀರಿ, ಏನೂ ತಪ್ಪಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ 5 ಅಥವಾ 7 ದಂಪತಿಗಳನ್ನಾದರೂ ಕರೆದು ಮಧ್ಯಾಹ್ನದ ಸಮಯದೊಳಗೆ ಚೆನ್ನಾಗಿ ಅವರಿಗೆ ಪಂಚಧಾನ್ಯೇನ ಕುರ್ವೀತ ಸರ್ವತೋ ಭದ್ರಮುತ್ತಮಂ, ಅವರನ್ನು ಕರಿಬೇಕು. ಸರ್ವತೋ ಭದ್ರ ಮಂಡಲ ಅಂತ ಮಾಡ್ತಾರೆ. ಈ ಯಾಜ್ಞಿಕ ಮಾಡುವವರಿಗೆ ಗೊತ್ತಿರ್ತದೆ. ಆ ಸರ್ವತೋ ಭದ್ರ ಮಂಡಲವನ್ನೆಲ್ಲ ಮಾಡಿ ಅಲ್ಲಿ 4 ಕಲಶಗಳನ್ನು ಸ್ಥಾಪನೆ ಮಾಡಬೇಕಂತ. 4 ಕಲಶ ಸಾಧ್ಯ ಇದ್ದರೆ ಬಂಗಾರದ್ದು, ಅಲ್ಲ ಬಂಗಾರದ್ದು ಒಂದು ಗುಂಜಿ ತಗೊಳ್ಳೋದೇ ಕಷ್ಟ. ಅದು ಕಲಶ ಎಲ್ಲಿಂದ ತರೋಣ ಆಚಾರ್ಯ ಅಂದರೆ ತಪ್ಪಿಲ್ಲ, ತಾಮ್ರದ ಕಲಶವನ್ನಾದರೂ ಸ್ಥಾಪನೆ ಮಾಡಿ. 4 ತಾಮ್ರದ ಕಲಶ, 4 ದಿಕ್ಕಿಗೆ. ಮಧ್ಯದೊಳಗೆ ಹಿಂದೆ ಯಾವ ಉದ್ಯಾಪನೆ ಮಾಡೋ ಅಂದರೆ ವ್ರತವನ್ನು ಆರಂಭ ಮಾಡಿದಾಗ ಯಾವುದೋ ಒಂದು ಕಲಶ ಮಾಡಿದ್ರಲ್ಲ, ರಾಧಾಕೃಷ್ಣ ಕಲಶ ಅಂತ, ಅದನ್ನು ತಂದು ಮಧ್ಯದಲ್ಲಿ ಇಡಬೇಕಂತ.
ಕಲಶನೇ ಮಾಡಿರಬೇಕು ಅಂತ ಎಲ್ಲರಿಗೂ ಆಗಿರೋದಿಲ್ಲ. ಆಗಿರೋರು ಆ ರೀತಿ ಮಾಡಬೇಕು, ಇಲ್ಲಾಂದ್ರೆ ಅವತ್ತೇ ಅದನ್ನು ಮಾಡಬೇಕು. ಇದನ್ನು ಉದ್ಯಾಪನ ಮಾಡೋ ಕ್ರಮ ಏನಿದೆ ಅದನ್ನು ಹೇಳಿರ್ತೀನಿ. ಎಷ್ಟು ಸಾಧ್ಯನೋ ನಾವು ಅಷ್ಟು ಅದನ್ನು ಪ್ರಯೋಗ ಮಾಡಬೇಕು. ವಾಸುದೇವಂ ಹಲಧರಂ ಪ್ರದ್ಯುಮ್ನಂ ದೇವಮುತ್ತಮಂ ಅನಿರುದ್ಧಂ ಚತುರ್ಶ್ವೇವಂ ಸ್ಥಾಪಯೇತ್ ಕಲಶೇಶು ಚ. ಒಳ್ಳೆಯ ಈ ಯಾವುದು ವಿಳ್ಳೆದೆಲೆಗಳನ್ನು ಅದರ ಮೇಲೆ ಹಾಕಿ ಒಂದು ಕಾಯಿ ಇಟ್ಟು ಕಲಶ ಮಾಡ್ತೀವಲ್ಲ, ಆ ರೀತಿಯಾಗಿ 4 ಕಲಶಗಳಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂಥೇಳಿ ಅವರನ್ನು ಚಿಂತನೆ ಮಾಡಿ ಮಧ್ಯದೊಳಗೆ ರಾಧಾಕೃಷ್ಣನ ಕಲಶ ಅಂತ ಹೀಗಿಡಬೇಕು. ಇಟ್ಟು ಅಲ್ಲಿ ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡಲಿಕ್ಕೆ ಆದಷ್ಟು ಒಳ್ಳೆಯ ಉತ್ತಮರಾದ ಶ್ರೋತ್ರಿಯ ಬ್ರಾಹ್ಮಣರನ್ನು ಕರೀಬೇಕು ಅಂತ ಹೇಳ್ತಾರೆ. ವಿಪ್ರಾಶ್ಚತ್ವಾರಯೇವಾತ್ರ ವರಣೀಯ ಜಪಾರ್ಥಿನ. ಈ 4 ದೇವತೆಗಳ ಹೆಸರು ಹೇಳಿದ್ವಲ್ಲ, ಅರ್ಥಾತ್ ಪರಮಾತ್ಮನ ರೂಪಗಳ ಹೆಸರನ್ನ, ಆ ರೂಪಗಳ ಜಪವನ್ನು ಮಾಡಬೇಕು ಮುಂದೆ ಅಂತ ಬರ್ತದೆ. ಅದನ್ನ ಮಾಡಲಿಕ್ಕೆ ಯಾರಿಗೆ ಶಕ್ತಿ ಇದೆ, ಅರ್ಥಾತ್ ಯಾರು ಯೋಗ್ಯರಾಗಿದ್ದಾರೆ ಅವರನ್ನು ವರ್ಣ ಆರಿಸ್ಬೇಕಂತ. ಅಂದ್ರೆ 4 + 1 5 ಜನನ್ನ ನಾವು ಕರಿಬೇಕು ಬ್ರಾಹ್ಮಣರನ್ನ ಅಂತ. ಅಲ್ಲ, ಒಬ್ರು ಸಿಗೋದೇ ಕಷ್ಟ. ಈ ಅಧಿಕ ಮಾಸದೊಳಗೆ ಎಷ್ಟು ಬ್ಯುಸಿ ಇರ್ತಾರೆ ಜನ. ಕರೀರಿ, ಅವರನ್ನೇ ಕರೀರಿ, ಉಳಿದದ್ದನ್ನು ಅವರೇ ಮಾಡ್ತಾರೆ ಎಲ್ಲ. ಹಾಗೆ ಮಾಡ್ಬೋದು. ಆವಾಗ ಆಚಾರ್ಯಂ ಸಮಲಂಕೃತ್ಯ ವಸ್ತ್ರಭೂಷಾದಿಭಿರ್ಮುದ. ತಮ್ಮಲ್ಲಿ ಆಗಿರುವಂತಹ ಪ್ರಾಯಶ್ಚಿತ್ತಕ್ಕಾಗಿ ಒಂದಿಷ್ಟು ದೇಹದ ಶುದ್ಧಿಗಾಗಿ ಒಂದಿಷ್ಟು ಪ್ರಾಯಶ್ಚಿತ್ತವನ್ನು ಕೊಟ್ಟು, ಆಮೇಲೆ ಒಳ್ಳೆಯ ಬ್ರಾಹ್ಮಣರನ್ನು ಕರೆದು ಅವರಿಗೆ ವಸ್ತ್ರ ಭೂಷಣ ಮೊದಲಾದ್ದನ್ನು ಕೊಡಬೇಕು. ವಸ್ತ್ರ ಕೊಡೋದು ಭಾರಿ ಉತ್ತಮವಾದ ಕೆಲಸ, ಅದನ್ನು ಎಂದೂ ತಪ್ಪಿಸಬಾರದು. ಬ್ರಾಹ್ಮಣರಿಗೆ ವಸ್ತ್ರವನ್ನು ಕೊಡಬೇಕು ಅಂತ ಅಭಿಪ್ರಾಯ. ಬಂದಂತಹ ಯಾವ ಋತ್ವಿಜರಿದ್ದಾರೆ ಅವರಿಗೆ. ಆಮೇಲೆ ಆ 4 ಜಪಗಳನ್ನು ಅವರಿಗೆ ಮಾಡಲಿಕ್ಕೆ ಪ್ರಾರ್ಥನೆ ಮಾಡಬೇಕು. ನೀವು ಬಂದಿದ್ದೀರಿ, ನಮ್ಮ ಪುಣ್ಯ ಈ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ರೂಪಗಳನ್ನು ಚಿಂತನೆ ಮಾಡಿ ಜಪವನ್ನು ಮಾಡಿ ಅದರ ಅನುಗ್ರಹವನ್ನು ನಮಗೆ ಕೊಡಬೇಕು ಅಂತ ಪ್ರಾರ್ಥನೆ ಮಾಡಬೇಕು. ಅರ್ಘ್ಯದಾನಂ ತತಃ ಕಾರ್ಯಂ ನಾರಿಕೇಲಾದಿ ವಿಕ್ರಮಾತ್. ಅರ್ಘ್ಯವನ್ನು ಕೊಡಬೇಕು. ಪೂಜೆ ಮಾಡೋದಂದ್ರೆ ಅರ್ಥ ನಿಮಗೆಲ್ಲ ಗೊತ್ತಿದೆ. ಅಲ್ಲಿ ಅರ್ಘ್ಯದಿಂದ ಆರಂಭ. ಅರ್ಘ್ಯ, ಪಾದ್ಯ, ಆಚಮನ, ಸ್ನಾನ, ಆಮೇಲೆ ಅರ್ಚನೆ, ಧೂಪ, ದೀಪ, ನೈವೇದ್ಯ, ಹೀಗೆ ಅನೇಕ ಘಟ್ಟಗಳಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ. ಅದನ್ನು ಮಾಡಬೇಕು. ಮಾಡುವಾಗ ಒಂದಿರಬೇಕು ಮನಸ್ಸಿನೊಳಗೆ, ಏನಂದ್ರೆ ನಾನು ಮಾಡ್ತಾ ಇರೋದು ನನ್ನ ಶಕ್ತಿಯಿಂದ ಅಲ್ಲ ಅಂತಿರ್ಬೇಕು. ದೇವರ ಅವಕಾಶ ಕೊಟ್ಟಿದ್ದಾನೆ, ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ನೋಡಿದ್ರಲ್ಲ ಹಿಂದೆ ಎಲ್ಲ ಕಥೆಯಲ್ಲಿ ನೀವೇ ಕೇಳಿದ್ದೀರಿ, ಭಗವಂತನೇ ಇಚ್ಛೆ ಪಟ್ಟರೆ ಆಗ್ತದೆ, ಇಲ್ಲ ಅಂದ್ರೆ ಅದು ಆಗೋದಿಲ್ಲ. ಹೀಗೆ ಯಾವಾಗಲೂ ಮಾಡಬೇಕು. ಅರ್ಘ್ಯವನ್ನು ಕೊಡಬೇಕಾದ್ರೆ ಯಾವ ಮಂತ್ರ ಹೇಳಬೇಕು? ನಿತ್ಯದಲ್ಲಿ ಅರ್ಘ್ಯ ಕೊಡುವ ಮಂತ್ರ ಬೇರೆ, ಇಲ್ಲಿ ಅರ್ಘ್ಯದ ಮಂತ್ರವನ್ನು ಹೇಳ್ತಾರೆ. ದೇವದೇವ ನಮಸ್ತುಭ್ಯಂ ಪುರಾಣ ಪುರುಷೋತ್ತಮ ಗ್ರಹಣಾರ್ಘ್ಯಂ ಮಯಾ ದತ್ತಂ ರಾಧಯ ಸಹಿತೋ ಹರೇ. ಹೇ ರಾಧಾ ಸಮೇತನಾದ ಶ್ರೀಕೃಷ್ಣ ಪರಮಾತ್ಮನೇ, ನೀನೇ ಪುರುಷೋತ್ತಮ ಎಂಬ ಹೆಸರಿನಿಂದ ಈ ಮಾಸಕ್ಕೆ ಅಧಿಪತಿಯಾಗಿದ್ದಿ. ನಿನಗೆ ಈ ಅರ್ಘ್ಯವನ್ನು ಕೊಡ್ತಾ ಇದ್ದೀನಿ, ಗ್ರಹಣ, ದಯವಿಟ್ಟು ಸ್ವೀಕಾರ ಮಾಡು. ನಾವು ಕೊಡೋದೇನು? ಒಂದು ಸೌಟ್ ನೀರು. ಅದನ್ನು ತಗೋ ಅಂತ ಕರಿತೀವಲ್ಲ, ಎಷ್ಟು ನಮ್ಮ ಧಾರ್ಷ್ಟ್ಯ ಇರಬೇಕು. ಅಡ್ಯಾಸಿಟಿ ಅಂತಾರೆ ಇಂಗ್ಲೀಷ್ನೊಳಗೆ. ನಾವೆಷ್ಟು ಅಡ್ಯಾಶಿಯಸ್ ಆಗಿ ಹೇಳ್ತೀವಿ. ಕೊಡೋದು ಒಂದು ಹನಿ ನೀರು. ಅದಕ್ಕೆ ಲೋಕಾಧಿಪತಿಯಾದಂತಹ ಆ ಪರಮಾತ್ಮ ಬಂದು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೀವಿ. ಇದು ದೊಡ್ಡದಲ್ಲ, ಅವನು ಸ್ವೀಕಾರ ಮಾಡ್ತಾನೆ, ಅದು ದೊಡ್ಡದು. ಭಗವಂತನಿಗೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ನೀನು ಬಂದಾಗ ಏನಾದರೂ ಕೊಡು, ಪರವಾಗಿಲ್ಲ. ಒಂದು ಏನೂ ಇಲ್ಲ, ತುಳಸಿ ದಳ ಕೊಟ್ಟರು ಸಾಕು, ತೊಗೊಂಡು ಹೋಗ್ತಾನೆ ಪರಮಾತ್ಮ. ಹೀಗೆ ಅವನ ಕಾರುಣ್ಯದ ಪ್ರತಿಫಲನ ಹೊರತು ನಮ್ಮ ಯೋಗ್ಯತೆ ಅಲ್ಲ, ಅದಂತ ತಿಳಿಬೇಕು ನಾವು. ಏವಂ ಭಕ್ತ್ಯ ಹರಿಂ ನತ್ವಾ ಸರಾಧಂ ಪುರುಷೋತ್ತಮಂ ಚತುರ್ಥ್ಯಂತೈರ್ ನಾಮ ಮಂತ್ರೈ ತಿಲಹೋಮಂ ಚ ಕಾರಯೇತ್. ಹಿಂದೆ ಜಪ ಮಾಡಿದ್ದು ಯಾವತ್ತೂ ಅಷ್ಟೇ, ಒಂದು ಜಪ ಅಂತ ಮಾಡಿದ ಮೇಲೆ ಅದಕ್ಕೊಂದು ಹೋಮ ಅಂತ ಮಾಡಬೇಕು. ಈಗ ಯಾರಿಗೋ ಒಬ್ಬರಿಗೆ ಹೇಳಿರ್ತಾರೆ, ನೀವು ಗುರು ಜಪ ಮಾಡಬೇಕು, ಶನಿ ಜಪ ಮಾಡಬೇಕು ಅಂತ. ಅದರದ್ದು ಪೂರ್ಣತೆ ಯಾವಾಗ ಬರ್ತದೆ ಅಂದರೆ ಅದರ ಜಪವನ್ನು ಸ್ವಾಹಾಕಾರ ಮಾಡಬೇಕು. ಅಂದರೆ ಅಗ್ನಿಯಲ್ಲಿ ಹೋಮವನ್ನು ಮಾಡಬೇಕು, ಆವಾಗ ಅದರ ಪೂರ್ಣ ಆಗ್ತದಂತ ಸಾಮಾನ್ಯವಾದ ಪರಿಕ್ರಮ ಇದ್ದೇ ನಿಮಗೆಲ್ಲ ಗೊತ್ತಿದೆ, ಪರಿಕಲ್ಪನೆ ಗೊತ್ತಿದೆ. ಹಾಗೆ ಇಲ್ಲೂ ಕೂಡ ಆ 4 ಜಪಗಳನ್ನು ಮಾಡಿದಂತಹ ಬ್ರಾಹ್ಮಣರಿಂದ ತಿಲಹೋಮವನ್ನು ಮಾಡಬೇಕು. ತಿಲಹೋಮ ಅಂದರೆ ಎಳ್ಳಿಂದ ಹೋಮವನ್ನು ಮಾಡಬೇಕು. ನಿನ್ನೆ ಬಂದಿತ್ತು, ನೀವೆಲ್ಲ ಕೇಳಿದ್ದೀರಿ. ಆ ರೀತಿಯಾಗಿ ಮಾಡಿ ನೀರಾಜನವನ್ನು ಭಗವಂತನಿಗೆ ಮಾಡಬೇಕು. ಜಯತಿ ಹರಿರ ಚಿಂತ್ಯ ಅಂತ ನೀರಾಜನ ಮಾಡ್ತೀವೋ ಹಾಗೆ ನೀರಾಜಯಾಮಿ ದೇವೇಶಂ ಇಂದೀವರ ದಲಚ್ಛವಿಂ ರಾಧಿಕಾ ರಮಣಂ ಪ್ರೇಮ್ಣ ಕೋಟಿ ಕಂದರ್ಪ ಸುಂದರಂ. ಒಬ್ಬನ ಇಬ್ಬರ ಮನ್ಮಥ ಇವನು, ಸಾಕ್ಷಾನ್ ಮನ್ಮಥ ಅಂತ ಹೇಳ್ತಾರೆ. ಕಂದರ್ಪ ಜನಕ ಪರಮಾತ್ಮ.
ಆ ಕಂದರ್ಪ ಕೋಟಿಗಳು ಸೇರಿದರೂ ಭಗವಂತನ ಕಾಂತಿಗೆ ಸಮ ಆಗೋದಿಲ್ಲ. ಅಂತಹ ಸುಂದರನಾದ ವಿಗ್ರಹ ನೀನು, ಸುಂದರ ವಿಗ್ರಹ ಗೋಪಾಲ ವಿಠ್ಠಲ ಅಂತ ಕರೀತಾರೆ ಗೋಪಾಲದಾಸರು. ಹಾಗೆ ಅನುಗ್ರಹವನ್ನು ಮಾಡು ಸ್ವಾಮಿ ಅಂತ ಹೇಳಿ ನೀರಾಜನವನ್ನು ಮಾಡಿ ಧ್ಯಾನವನ್ನು ಮಾಡಬೇಕು. ಧ್ಯಾನವನ್ನು ಮಾಡಿ ಕೈಯಲ್ಲಿ ಪುಷ್ಪಾಂಜಲಿಯನ್ನು ತೆಗೆದುಕೊಂಡು ವಿಷ್ಣುವಿನಿಗೆ, ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು. ಸಾಷ್ಟಾಂಗವಾಗಿ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನವಘನಶ್ಯಾಮಂ ಪೀತವಾಸಸ ಮಚ್ಯುತಂ ಶ್ರೀವತ್ಸಭಾಸಿತೋರಸ್ಕಂ ರಾಧಿಕಾ ಸಹಿತಂ ಹರಿಂ. ರಾಧಿಕಾ ಸಹಿತನಾದಂಥ ಹರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತ ಮತ್ತೆ ನೆನಪು ಮಾಡಿಕೊಂಡು ಮಾಡಿ ಬಂದಂತಹ ಆಚಾರ್ಯರು ಯಾರನ್ನ ನಾವು ಋತ್ವಿಗ್ವರ್ಣ ಅಂತ ಮಾಡ್ತಾರೆ. ಋತ್ವಿಗ್ವರ್ಣ ಅಂದರೆ ಈ ಹೋಮಕ್ಕೆ ಯಜ್ಞಕ್ಕೆ ಅವರನ್ನು ಆರಿಸಿರ್ತೀವಿ. ಅವರಿಗೆ ದಕ್ಷಿಣೆಯನ್ನು ಚೆನ್ನಾಗಿ ಕೈತುಂಬ ಕೊಟ್ಟು ಅವರಿಗೆ ಸಂತೋಷ ಆಗುವಂತೆ ಮಾಡಬೇಕು ಅಂತ. ಹೀಗಾಗಿ ಆಚಾರ್ಯರಿಗೆ ಒಳ್ಳೆಯ ದಕ್ಷಿಣೆ ದಾನಾದಿಗಳನ್ನು ಮಾಡಬೇಕು. ಅರ್ಥಾತ್ ಶಕ್ತಿ ಇದ್ದಷ್ಟು ಮಾಡಬೇಕು. ಮತ್ತೆ ಹೇಳ್ತಾರೆ, ಶಕ್ತಿ ಮೀರಿ ಸಾಲ ಮಾಡಿ ಯಾವ ದಾನಾದಿಗಳನ್ನು ಮಾಡಬಾರ್ದು. ಎಷ್ಟು ಸಾಧ್ಯನೋ ಅಷ್ಟು. ನಮ್ಗೆ ₹1 ಆಗ್ತಿದ್ರೆ ₹1, ₹1000 ಆಗ್ತಿದ್ರೆ ₹1000. ಭಗವಂತ ಎರಡರೊಳಗೂ ತುಷ್ಟಿ ಮಾಯ. ಆಚಾರ ಮತ್ತು ಸಂತೋಷ ಪಡ್ತಾರೆ ಗೊತ್ತಿಲ್ಲ, ದೇವರಂತೂ ಸಂತೋಷ ಪಡ್ತಾರೆ. ಈ ಅಭಿಪ್ರಾಯ ಅಂತಲ್ಲ, ಸದ್ಬ್ರಾಹ್ಮಣರಿದ್ದರೆ ಯೋಗ್ಯರಾದಾಗಿದ್ದರೆ ಅವರು ಕೂಡ ನೀವು ಕೊಟ್ಟದ್ದನ್ನು ಸ್ವೀಕಾರ ಮಾಡಿಯೇ ಮಾಡ್ತಾರೆ, ಯಾವ ಸಂದೇಹ ಬೇಡ ಅಂತ ತಿಳಿಬೇಕು. ಆಮೇಲೆ ಸಾಧ್ಯ ಇದ್ದರೆ ಒಂದು ಆಕಳು ದಾನವನ್ನು ಮಾಡಬೇಕು, ಒಂದು ಗೋದಾನವನ್ನು ಮಾಡಬೇಕು. ಸಾಧ್ಯ ಇತ್ತು ಅಂತಾದರೆ ಸವತ್ಸವಾದ ಅಲಂಕೃತವಾದ ಗೋದಾನವನ್ನು ಮಾಡಬೇಕು ಈ ಕಾಲದಲ್ಲಿ ಅಂತ ಹೇಳ್ತಾರೆ. ಮತ್ತು ರುದ್ರದೇವರು ಮತ್ತು ಉಮಾದೇವಿಯರನ್ನು ಸ್ಮರಣೆ ಮಾಡಿ ದಂಪತ್ಯೋ ಪರಿಧಾಯಕಂ ಪದಮಷ್ಟವಿಧಂ ದದ್ಯಾತ್ ಉಪಾನದ್ಯುಗಲಂ ಯಥಾ ತಥಾ. ಸೀರೆ, ವಸ್ತ್ರ ಮೊದಲಾದ ಒಡವೆ ಮೊದಲಾದವುಗಳನ್ನು ಆ ಉಮಾ ರುದ್ರದೇವರ ಸ್ಮರಣೆಯನ್ನು ಮಾಡಿ ದಾನ ಮಾಡಬೇಕಂತ. ಉಮಾ ವೈ ವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತ ತದೇತನ್ ಮಿಥುನಂ ಜ್ಞಾತ್ವ ನ ದಾಂಪತ್ಯಾದ್ ವಿಹೀಯತೆ. ಒಳ್ಳೆಯ ದಾಂಪತ್ಯ ಅಖಂಡವಾಗಿ ದೊರಿಬೇಕು ಅಂತಂದರೆ ರುದ್ರದೇವರು ಮತ್ತು ಉಮಾದೇವಿಯರ ಸ್ಮರಣೆಯನ್ನು ಮಾಡಬೇಕು. ಶಿವಾನಿಯರ ಸ್ಮರಣೆಯಿಂದ ಅವಿಚ್ಛಿನ್ನವಾದ ದಾಂಪತ್ಯ ನಮಗೆ ದೊರೀತದಾದ್ದರಿಂದ ಅವರಿಗೆ ಸೀರೆ, ವಸ್ತ್ರ, ಒಡವೆ ಮೊದಲಾದವುಗಳನ್ನು ಕೊಟ್ಟು ಚೆನ್ನಾಗಿ ಆ ಕಾರ್ಯವನ್ನು ಮಾಡಬೇಕು ಅಂತ. ಇನ್ನೊಂದು ಮಹತ್ವದ ಕಾರ್ಯ, ಅದನ್ನು ಮಾಡಲೇಬೇಕು ಅಂತ ಹೇಳ್ತಾರೆ. ಯಾವುದು ಅಂದರೆ ಭಾಗವತದ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳಿದ್ರು. ಸ್ಮರಣೆ ಮಾಡಿದ ನಮಗೆ ಭಾಗವತದ ದಾನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವತಂ ದದ್ಯಾತ್ ವೈಷ್ಣವಾಯ ದ್ವಿಜನ್ಮನೆ ಶಕ್ತಿಶ್ಚೇನ್ನ ವಿಲಂಬೇತ ಚಲಮಾಯುರ್ ವಿಚಾರಯನ್. ಶ್ರೀಮದ್ ಭಾಗವತಂ ಸಾಕ್ಷಾತ್ ಭಗವದ್ರೂಪಮದ್ಭುತಂ ಯೋ ದದ್ಯಾತ್ ವೈಷ್ಣವಾಯೈವ ಪಂಡಿತಾಯ ದ್ವಿಜನ್ಮನೆ. ಶ್ರೀಮದ್ ಭಾಗವತ ಅಂದ್ರೆ ಏನದು? ಪುಸ್ತಕನ ಅಲ್ಲ, ಅದು ಭಗವಂತನ ವಾಂಗ್ಮಯ ಪ್ರತಿಮೆ ಅಂತ ಹೇಳಿ. ಶಾಲಿಗ್ರಾಮ ಶಿಲಾ ಪ್ರತಿಮೆ, ಕೃಷ್ಣ ಪ್ರತಿಮೆ ಅದು ಲೋಹದ ಪ್ರತಿಮೆ, ಭಾಗವತ ವಾಂಗ್ಮಯ ಪ್ರತಿಮೆ. ಹೀಗಿರುವಂತಹ ಭಾಗವತವನ್ನು ನಮ್ಮ ಜೀವನದ ಯಾವ ಕಷ್ಟಗಳಿವೆ, ಕಾರ್ಪಣ್ಯಗಳಿವೆ ಮತ್ತು ಈ ಜೀವನದ ಅಸ್ಥಿರತೆಯನ್ನು ನೆನೆದು ಭಾಗವತ ದಾನವನ್ನು ಕೊಡಬೇಕಂತ. ಎಷ್ಟಾಗ್ತದೋ ಅಷ್ಟು, ಎಷ್ಟು ಸಾಧ್ಯನೋ ಅಷ್ಟು ಜನರಿಗೆ ಭಾಗವತದ ಪುಸ್ತಕದ ದಾನವನ್ನು ಮಾಡಬೇಕು. ಅದು ಯಾರಿಗೆ ಮಾಡಬೇಕು ಅಂದರೆ ಯಾರು ಅದನ್ನು ಮನೆಯಲ್ಲಿ ಇಟ್ಟುಕೊಂಡು ಓದ್ತಾರೋ ಅವ್ರಿಗೆ ಕೊಡಬೇಕು. ಅವರು ಮನೆಯಲ್ಲಿ ಶೋಕೇಸ್ನೊಳಗೆ ಇಡೋರಿದ್ದರೆ ಅವ್ರಿಗೆ ಕೊಡ್ಲಿಕ್ಕೆ ಹೋಗಬಾರ್ದು. ಕೊನೆಯ ಪಕ್ಷ ಅದನ್ನು ದೇವರ ಮನೆ ಹತ್ತಿರ ಇಟ್ಟು ಪೂಜೆ ಮಾಡೋರಿದ್ರೂ ಅಡ್ಡಿ ಇಲ್ಲ. ನೀವು ಹೇಳಿರಲ್ಲ ಆಚಾರ್ಯ, ಅದೊಂದು ಪ್ರತಿಮೆ ಇದ್ದಂತೆ. ನಮ್ಮ ಸಂಪುಷ್ಟದೊಳಗೆ ಕೃಷ್ಣ ಪ್ರತಿಮೆ, ಶಾಲಿಗ್ರಾಮ, ಸುದರ್ಶನ ಎಲ್ಲ ಇದೆ. ಇದು ಭಾಗವತ ಅನ್ನೋದು ವಾಂಗ್ಮಯ ಪ್ರತಿಮೆ, ಅದನ್ನು ಇಟ್ಟು ಪೂಜೆ ಮಾಡ್ತೀನಿ ಅಂದರೂ ಅಡ್ಡಿ ಇಲ್ಲ, ಅದನ್ನು ಕೊಡ್ಬೋದು. ಆದರೆ ಏನೂ ಮಾಡದೆ ಬೇರೆ ಕಡೆ ಎತ್ತಿಡೋರಿದ್ದರೆ ಅವರಿಗೆ ದಯವಿಟ್ಟು ಕೊಡಬೇಡ್ರಿ. ಎಷ್ಟೇ ಹತ್ತಿರದವರು ಇರಲಿ, ಅವರು ಎಷ್ಟೇ ನಿಮಗೆ ನಿಕಟವರ್ತಿಗಳಾದರೂ ಅವರಿಗೆ ಕೊಟ್ಟು ಯಾವ ಪ್ರಯೋಜನ ಇಲ್ಲ. ಇದರಿಂದ ದಾನ ಮಾಡುವಾಗ ಮಾತ್ರ ನೀವು ಯಾವತ್ತೂ ಕೂಡ ಛಲ ಮಾಡದೆ, ಛಲ ಅಂದ್ರೇನು, ಇಂಥದ್ದಿದೆ ಇಂಥವ್ರಿಗೆ ಕೊಟ್ಟು ಬಿಡ್ತೀನಿ ನಾನು, ಅದು ಏನಾಗ್ತದೋ ಆಗಲಿ ಅಂತ ಕೊಡಬಾರ್ದು. ಅಳದು ತೂಗಿನೇ ದಾನ ಮಾಡಬೇಕು. ದಾನ ಎಂದು ಯಾರ್ಯಾರಿಗೋ ಕೊಡಬಾರ್ದು, ಅದನ್ನು ಮಾತ್ರ ಸ್ಪಷ್ಟವಾಗಿ ನಿಖರವಾಗಿ ಇಲ್ಲಿ ಹೇಳಿದ್ದಾರೆ. ಆದ್ದರಿಂದ ಈ ರೀತಿ ಮಾಡುವವರಿಗೆ, ಭಾಗವತದ ದಾನವನ್ನು ಮಾಡುವವರಿಗೆ ಗೋಲೋಕಂ ಯೋಗಿ ದುರ್ಲಭಂ. ನೀವು ಇದೇ ಆರಂಭದಲ್ಲಿ ಪುರುಷೋತ್ತಮನ ಬಗ್ಗೆ ಕೇಳುವಾಗ ಹೇಳಿದ್ದಾರೆ, ಗೋಲೋಕವನ್ನು ಕುರಿತು ಅವರು ಹೋಗ್ತಾರೆ ಅಂತ. ಈ ಧನುರ್ಮಾಸ ಯಾಕೆ ಬಂತ ಗೊತ್ತಿಲ್ಲ, ತಾನು ದುಃಖಪಟ್ಟು ವಿಷ್ಣುವಿನ ಹತ್ತಿರ ವೈಕುಂಠಕ್ಕೆ ಹೋದದ್ದು
ವಿಷ್ಣು ಪರಮಾತ್ಮ ಆ ದೇವತೆಯ ಕೈ ಹಿಡಿದುಕೊಂಡು ಗೋಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಗೋಲೋಕ ಅಂದ್ರೆ ಇದೆ, ಕೃಷ್ಣ ಪರಮಾತ್ಮ ಪುರುಷೋತ್ತಮ ರೂಪದಿಂದ ಇರುವಂತಹ ರೂಪ ಲೋಕ. ಆ ಲೋಕವನ್ನ ನಾವು ಕೂಡ ಪಡಿಬಹುದು, ಭಾಗವತದ ದಾನ ಮಾಡಿದರೆ ಸಾಕು ಅಂತ ಹೇಳ್ತಾರೆ. ಇಷ್ಟು ಅದರ ಬಗ್ಗೆ ಹೇಳಿದ್ದಾರೆ. ಮತ್ತೆ ಯಾಕೆ ಮೇಲಿಂದ ಮೇಲೆ ಈ ವಿಷಯಗಳನ್ನು ಹೇಳ್ತಾರೆ? ಭಾಗವತದ ಬಗ್ಗೆ ನಿನ್ನೆ ಬಂತು ಇವತ್ತು ಬಂತು ಅಂದ್ರೆ ಯಾವುದು ಮಹತ್ವದ್ದು ಅದನ್ನು ರಿಪೀಟ್ ಮಾಡ್ತಾರೆ. ಕ್ಲಾಸ್ ರೂಮ್ನೊಳಗೆ ಟೀಚರ್ ಪಾಠ ಮಾಡುವಾಗ ಒಂದೊಂದು ವಿಷಯನ್ನ ಕೆಲವು ಸಲ ಎರಡೆರಡು ಸಲ ಮೂರು ಸಲ ಕೊನೆಗೆ ಮುಗಿಸೋವಾಗ ಒಂದ್ಸಲ ಹೇಳ್ತಿರ್ತಾರೆ. ಯಾಕೆ ಎಲ್ಲನೂ ಹಿಂಗೆ ಹೇಳೋದಿಲ್ಲಲ್ಲ ಅಂದ್ರೆ ಯಾವುದು ಇಂಪಾರ್ಟೆಂಟೋ ಅದನ್ನ ಅಂಡರ್ಸ್ಕೋರ್ ಮಾಡ್ತಾರೆ, ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ. ವಾಟ್ ಈಸ್ ಇಂಪಾರ್ಟೆಂಟ್ ಶುಡ್ ಬಿ ರಿಪೀಟೆಡ್ ಅಂತ ಅದಕ್ಕಾಗಿ ಮಾಡಿರ್ತಾರೆ. ಹಾಗೆ ಭಾಗವತದ ಬಗ್ಗೆ 2-3 ಬಾರಿ ಬಂದಿದ್ದನ್ನು ನೋಡಿದರೆ ಅಲ್ಲಿ ಗೊತ್ತಾಗ್ತದೆ ಅದರ ಮಹತ್ವ ಎಷ್ಟು ದೊಡ್ಡದಿದೆ. ಈ ಅಧಿಕ ಮಾಸದೊಳಗೆ ಅದರ ಮಹತ್ವ ಬಹಳ ಅಂತ ಗೊತ್ತಾಯ್ತು. ಶ್ರೀಮದ್ ಭಾಗವತ ದಾನಸ್ಯ ಕಲಾಂ ನಾರಹಂತಿ ಷೋಡಶೀಂ. ಯಾವುದೇ ದಾನ ತಗೊಂಬರ್ರಿ ಅದು ಭಾಗವತದ ದಾನ ಮಾಡಿದ್ದಕ್ಕೆ ಸಮ ಆಗೋದಿಲ್ಲ ಅಂತ, ಅಷ್ಟು ಮಹತ್ವದವನ್ನ ಭಾಗವತಕ್ಕೆ ಕೊಟ್ಟಿದ್ದಾರೆ. ಆಯ್ತಾ? ಇಷ್ಟಾದ ಮೇಲೆ ಏನು ಮಾಡಬೇಕು ಅಂದ್ರೆ ಒಳ್ಳೆಯ ಕಾಂಸ್ಯಾನಿ ಸಂಪುಟಾನ್ಯೇವ ತ್ರಿಂಶದ್ದೇಯಾನಿ ಸರ್ವಥಾ ತ್ರಿಂಶದಪೂಪೈಶ್ಚ ಮಧ್ಯೆ ಸಂಪೂರಿತಾನಿ ಚ ಪ್ರತ್ಯಪೂಪಂ ತು ಯಾವಂತಿ ಛಿದ್ರಾಣಿ ಪೃಥಿವೀಪತೆ ತಾವದ್ವರ್ಷ ಸಹಸ್ರಾಣಿ ವೈಕುಂಠೆ ವಸತೆ ನರಹ. ಇದು ಬಂತು ನೋಡ್ರಿ ಮಹತ್ವದ್ದು. ಏನು ದಾನ ಕೊಟ್ಟರೆ ಬಹಳ ಮಹತ್ವದ್ದು ಅಂತ ಹೇಳುವಾಗ ಇದನ್ನು ಹೇಳಿದ್ದಾರೆ. ಇದನ್ನು ನಾವೆಲ್ಲರೂ ಪಾಲನೆ ಮಾಡ್ತೀವಿ ಹೆಚ್ಚು ಕಡಿಮೆ. ಯಾವುದು ಅಂದರೆ 30 ಅಥವಾ 33 ಅಪೂಪ ದಾನವನ್ನು ಕೊಡಬೇಕು. ಅಪೂಪ ದಾನವನ್ನು ಹೇಗೆ ಕೊಡಬೇಕು ಅಂದರೆ ಕಂಚಿನ ಪಾತ್ರೆಯಲ್ಲಿಟ್ಟು ಕೊಡಬೇಕು. ಕಂಚು, ಬಂಗಾರದ್ದು ಬರೆದಿದ್ದಾರೆ ಆದರೆ ಮಾಡಬಹುದು. ಬಂಗಾರದ ಪಾತ್ರೆಯಲ್ಲಿ ಕೊಡೋದು ಕಷ್ಟ, ಆದ್ದರಿಂದ ಕಾಂಸ್ಯ ಕಂಚಿನ ಪಾತ್ರೆಯಲ್ಲಿಟ್ಟು ಕೊಡಬೇಕು. ಮತ್ತೆ ಹೇಳ್ತಾರೆ ಆ ಅಪೂಪದೊಳಗೆ ಎಷ್ಟು ಛಿದ್ರಗಳಿದೆಯೋ ಅಷ್ಟು ವರ್ಷ ವೈಕುಂಠದಲ್ಲಿ ನಮಗೆ ಇರ್ಲಿಕ್ಕೆ ಅವಕಾಶ ಕೊಡ್ತಾನೆ ದೇವರು. ಅದಕ್ಕೆ ಛಿದ್ರವಾದ ಪದಾರ್ಥ ದಾನ ಮಾಡೋದು ಅಂತ ಇಲ್ಲಿ ಹೇಳೋದು. ಎಂಥ ಉತ್ತಮ ದಾನ ಇರಲಿ ಅದಕ್ಕೆ ಛಿದ್ರ ಇಲ್ಲ ಅಂದ್ರೆ ಬ್ಯಾಡ್ರಿ ಅಂತಾರೆ. ಯಾಕೆಂದ್ರೆ ಛಿದ್ರ ಪದಾರ್ಥವನ್ನು ಕೊಡಬೇಕು. ಅದೇ ಹೇಳ್ತಾರೆ ಏನಂತ, ಪ್ರತ್ಯಪೂಪಂತು ಯಾವಂತಿ ಛಿದ್ರಾಣಿ ಪೃಥಿವೀಪತೆ. ಪ್ರತಿ ಅಪೂಪದಲ್ಲಿ ಎಷ್ಟು ಛಿದ್ರಗಳಿವೆಯೋ ಅಷ್ಟು ಅನುಗ್ರಹ ದೇವರು ಮಾಡ್ತಾನೆ. ಅದಕ್ಕಾಗಿ ಹುಡುಕಿ ಅದೇ ತರನಾದಂತಹ ಪದಾರ್ಥವನ್ನೇ ದಾನ ಕೊಡಬೇಕು. ಆಮೇಲೆ ಹೇಳ್ತಾರೆ ಸಾರ್ಧ ಪ್ರಸ್ಥದ್ವಯಂ ಕಾಂಸ್ಯ ಸಂಪುಟಂ ಪರಿಕೀರ್ತಿತಂ. ಹೋಗ್ಲಿ ಕಂಚಿನ ತಗೊಂಬರ್ರಿ ಅಂದ ತಕ್ಷಣ ಯಾರೋ ಒಬ್ರು ಸಣ್ಣ ಬುಟ್ಟಿ ತಗೊಂಬಂದ್ಬಿಟ್ಟು ಅದಕ್ಕಂತಾರೆ ನಾವು ಹೇಳದೆ ಹೋದ್ರೆ ಇವ್ರು ಸಣ್ಣ ಬುಟ್ಟಿನೇ ತರೋರು. ಅದಕ್ಕಾಗಿ ವೇದವ್ಯಾಸರು ಅದನ್ನು ಬರೆದಿದ್ದಾರಂತ, ಯಾವ ಸೈಜಿನ ತರಬೇಕು ಬರೀತಾರೆ ನೋಡ್ರಿ. ಸಾರ್ಧ ಪ್ರಸ್ಥದ್ವಯಂ ನಿರ್ಧನೇನ ಯಥಾಶಕ್ತಿಯ ಕಾರ್ಯಾಣಿ ವ್ರತಪೂರ್ತಯೇ. ಸಾರ್ಧ ಪ್ರಸ್ಥದ್ವಯಂ ಅಂದ್ರೆ 160 ತೊಲೆ ಅಂತ ಬರೀತಾರೆ. 160 ತೊಲೆ ಅಂತಂದ್ರೆ 1.5 kg. ನಿಮ್ಮ ಕಂಚಿನ ಪಾತ್ರೆ ಎಷ್ಟಿರಬೇಕು ಅಂದರೆ ಕಂಚಿನ ತಾಟು ಯೂಶ್ವಲಿ ಅಷ್ಟೇ ಇರ್ತಾವೆ. ಕಂಚಿನ ತಾಟು ಊಟದ ಸೈಜ್ ತಗೊಂಡ್ರೆ ಅದು 1.5 kg ಇರ್ತದೆ. ಆ ಗಾತ್ರದ ಒಂದು ಪಾತ್ರೆಯಲ್ಲಿ ಈ 33 ಅಪೂಪಗಳನ್ನು ಇಟ್ಟು ದಾನ ಮಾಡಬೇಕು ಅಂತ ಅಭಿಪ್ರಾಯ. ಹಿಂಗೆ ಹೇಳಿಬಿಟ್ರೆ ನಾವು ಹೇಗೆ ಮಾಡೋದು? ನಮ್ಗೆ ಇಷ್ಟ ಆಗೋದಿಲ್ಲಲ್ಲ. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಹೇಳೇ ಬಿಟ್ಟಿದ್ದಾರೆ, ನಿಮಗೆ ಆಗೋದಿಲ್ಲ ಅಂತಂದ್ರೆ ಯಥಾಶಕ್ತಿಯ ಕಾರ್ಯಾಣಿ ಅಂತ. ಆಗೋದಿಲ್ಲ ಅಂದ ಪಕ್ಷದೊಳಗೆ ಆಗ್ತಿತ್ತು ಅಂದ್ರೆ ಇದನ್ನೇ ಮಾಡ್ರಿ ಅಂತ. ಈಗ ಆಪ್ಷನ್ 1 ಆಪ್ಷನ್ 2 ಅಥವಾ ಪ್ಲಾನ್ ಎ ಪ್ಲಾನ್ ಬಿ ಅಂತ ಕೊಡ್ತಾರೆ. ಹಾಗೆ ಇದು ಕೊಟ್ಟದ್ದು ಪ್ಲಾನ್ ಎ ಅಂದ್ರೆ ಉತ್ತಮ ಪಕ್ಷ ಯಾವುದು, ಈ ರೀತಿ ಮಾಡೋದು. ಮಧ್ಯಮ ಅಂದ್ರೆ ಈ ರೀತಿ ನಿಮ್ಮ ಯಥಾಶಕ್ತಿಯಾಗಿ ಕೊಡಬಹುದು ಅಂತ ಹೇಳಿದ್ದಾರೆ. ಆಮೇಲೆ ಪುರುಷೋತ್ತಮನ ಮುಂದೆ ಅದನ್ನೆಲ್ಲ ಇಟ್ಟು ಒಳ್ಳೆಯ ಮಂಡಲಾದಿಗಳನ್ನು ಮಾಡಿ ರಂಗೋಲಿ ಹಾಕಿ ಅದನ್ನು ಇಟ್ಟು ಸಂಕಲ್ಪ ಮಾಡಬೇಕು. ಪುರುಷೋತ್ತಮ ಮಾಸದಲ್ಲಿ ಸಂಕಲ್ಪ ಮಾಡಿ ಹೇಳ್ತಾರೆ, ಶ್ರೀಕೃಷ್ಣ ಜಗದಾಧಾರ ಜಗದಾನಂದದಾಯಕ ಐಹಿಕಾಮುಷ್ಮಿಕಾನ್ ಕಾಮಾನ್ ನಿಖಿಲಾನ್ ಪೂರಯಾಶುಮೇ. ಸ್ವಾಮಿ ನಾನೇನು ಕೊಡ್ಲಿಕ್ಕೆ ಶಕ್ಯ, ಇಷ್ಟೇ ಕೊಡ್ತಾ ಇದ್ದೀನಿ. ಇಷ್ಟರ ಮೇಲೆ ಭಗವಂತನಿಗೆ ಪ್ರೀತಿ ಕೊಡಿಸ್ಲಿಕ್ಕೆ ಏನಾದರೂ ಆಗ್ತದಾ? ಕೊಡ್ಲಿಕ್ಕೆ ಏನೂ ಕೊಡ್ಲಿಕ್ಕೆ ಆಗೋದಿಲ್ಲ. ಭಗವಂತ ನಿತ್ಯ ತೃಪ್ತ, ಅವನಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಆದರೆ ಹೇಳಬೇಕಂತೆ ನಾನು ಇಷ್ಟೇ ಇಟ್ಟಿದ್ದೀನಿ, ಇದನ್ನು ತಗೊಂಡು ಐಹಿಕವಾದ ಸುಖ ಮುಂದೆ ಆಮುಷ್ಮಿಕವಾದ ಸುಖ ಎರಡನ್ನೂ ನಾನು ದಯಪಾಲಿಸು ಸ್ವಾಮಿ ಅಂತ ಪ್ರಾರ್ಥನೆ ಮಾಡಬೇಕು. ಐಹಿಕವಾದ ಸುಖ ಕೇಳಬಾರ್ದಲ್ಲ. ಅಂದರೆ ಐಹಿಕವಾದ ಸುಖ ಇದ್ದರೆ ಮನಸ್ಸಿಗೆ ಶಾಂತತೆ ಇರ್ತದೆ. ಸಾಧನ ಮಾರ್ಗದೊಳಗೆ ನಮಗೆ ಹೆಚ್ಚಿನ ಶಾಂತತೆ ದೊರೆಯುತ್ತದೆ. ಹಾಗಾಗಿ ಕದಾಚಿತ್ ಅದನ್ನು ಪ್ರಾರ್ಥನೆ ಮಾಡಿದರೆ ಏನು ತಪ್ಪಿಲ್ಲ. ಆದರೆ ನೆನಪಿರಬೇಕು, ಐಹಿಕವಾದ ಸುಖ ಧರ್ಮದಿಂದ ನಮ್ಮನ್ನು ಚ್ಯುತಿಗೊಳಿಸಬಾರದು ಅಂತ. ಇಟ್ ಶುಡ್ ನಾಟ್ ಡಿರೇಲ್ ಫ್ರಮ್ ದಿ ಆಕ್ಚುಯಲ್ ಪಾತ್. ನಿಮ್ಮನ್ನು ದೂರ ಸರಿಸುವಂತೆ ಇರಬಾರದು. ಅದಕ್ಕಾಗಿ ಧರ್ಮ ಮಾರ್ಗದಲ್ಲಿ ಏನು ಸುಖ ಬರಬೇಕು ಅದು ಬರಲಿ ಅಂತ ಪ್ರಾರ್ಥನೆ ಮಾಡಿ, ಆವಾಗ ಏನೂ ತಪ್ಪಿಲ್ಲ. ಅದಕ್ಕೆ ಬರೀತಾರೆ ಐಹಿಕಾನ್ ಆಮುಷ್ಮಿಕಾನ್
ಕಾಮಾನ್ ನಿಖಿಲಾನ್ ಪೂರಯಾಶುಮೇ ಇತಿ ಸಂಪ್ರಾರ್ಥ್ಯ. ಹೀಗೆ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ಬಂದಂತಹ ದಂಪತಿಗಳಿಗೆ ಭೋಜನವನ್ನು ಮಾಡಿಸ್ಬೇಕು. ಇದೇ ನಡೀತಾ ಇರೋದು. ಎಲ್ಲರನ್ನು ಕರೆದಿರ್ತೀವಿ, 33 ದಾನ ಕೊಡ್ತಾರೆ, ದೇವರ ಮುಂದಿಟ್ಟು ಸಂಕಲ್ಪ ಮಾಡಿ ಅವರಿಗೆ ಕೊಟ್ಟು ಅವರಿಗೆ ಊಟಕ್ಕೆ ಹಾಕಿಸ್ಬೇಕು ಅಂತ ಪದ್ಧತಿ ಈಗೂ ನಡ್ಕೊಂಡೇ ಬಂದಿದೆ. ಇದೇ ಅದಕ್ಕೆ ಮೂಲ. ಎಲ್ಲಿ ದೊರೀತದೆ ಈ ಮೂಲ ಅಂದರೆ ಇದು. ಸಪತ್ನೀಕಾನ್ ಸದಾರಾನ್ ಸಂಸ್ಮರನ್ ಪುರುಷೋತ್ತಮಂ ಮಾಡಬೇಕು. ಅಷ್ಟೇ ಅಲ್ಲ, ಅಡಿಗೆ ಏನು ಮಾಡಿ ಹಾಕಬೇಕು ಅಂತ ಬರೆದಿದ್ದಾರೆ. ಇದು ಸ್ವಲ್ಪ ಕಷ್ಟ. ಯಾಕೆಂದರೆ ನಾವು ಯಾರು ಅಡುಗೆ ಮಾಡೋರಿಗೆ ಹೇಳಿರ್ತೀವೋ ಅವ್ರು ನಮ್ಮ ಮಾತು ಕೇಳೋದಿಲ್ಲ. ನಾವು ಇಷ್ಟೇ ಮಾಡೋದು ಆಚಾರ್ಯ, ನೀವೆಲ್ಲ ಹೆಚ್ಚು ಹೇಳಿದ್ರೆ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂತಾರೆ ಅಡುಗೆಯವರು, ವ್ಯವಸ್ಥೆ ಮಾಡೋರು. ಹಾಗಾಗಿ ಅಂಥ ಪರಿಸ್ಥಿತಿ ಒಳಗೆ ವ್ಯವಸ್ಥಾಪಕರು ಏನು ಹೇಳ್ತಾರೋ ಅದನ್ನು ಕೇಳ್ರಿ ಅಂತ ಬರೆದಿದ್ದಾರೆ. ಇಲ್ಲ, ಅವಕಾಶ ಇದ್ದಾಗ ಇದನ್ನೆಲ್ಲ ಮಾಡಬೇಕು ಅವಶ್ಯವಾಗಿ, ಜರೂರ್ ಅಂತಾರಲ್ಲ. ಮತ್ತೆ ಮುತುವರ್ಜಿ ವಹಿಸಿ ಮಾಡಬೇಕು. ಪಾಪ ನೀವು ಹೇಳಿದ್ರೆ ಮಾಡ್ತಿರ್ತಾರ, ಅದನ್ನು ಹೇಳದೆ ಬಿಡಬಾರ್ದು ಅಂತ. ಅದಕ್ಕಾಗಿ ಆ ಲಿಸ್ಟ್ ಕೊಟ್ಟಿದ್ದಾರೆ. ಲಿಸ್ಟ್ ಪೂರ ಓದೋದು ಕಷ್ಟ. ವಿಪ್ರರೂಪಂ ಹರಿಂ ಸ್ಮೃತ್ವ ಸ್ತ್ರೀರೂಪಂ ರಾಧಿಕಾಂ ಸ್ಮರನ್. ಮತ್ತು ಪೂಜೆ ಮಾಡುವಾಗ, ಅರ್ಥಾತ್ ಊಟ ಕೂಡಿಸುವಾಗ, ದಂಪತಿಗಳನ್ನು ಕೂಡಿಸುವಾಗ ಏನು ಚಿಂತನೆ ಮಾಡಬೇಕಂದ್ರೆ, ಗಂಡು ಆ ದಂಪತಿಯಲ್ಲಿರುವ ಗಂಡು ಕೃಷ್ಣ, ಹೆಣ್ಣು ಮಗಳು ರಾಧಾ ಅಂತ ಚಿಂತನೆ ಮಾಡಿ, ರಾಧಾಕೃಷ್ಣರ ಸನ್ನಿಧಾನವನ್ನು ಚಿಂತನೆ ಮಾಡಿ ಊಟಕ್ಕೆ ಹಾಕೋದು. ಅಂದರೆ ನೀವು 30 ದಂಪತಿಗಳಿಗೆ ಊಟವನ್ನು ಮಾಡಿಸ್ತಾ ಇದ್ದರೆ, ದಾನವನ್ನು ಕೊಟ್ಟು 30 ರಾಧಾಕೃಷ್ಣ ರೂಪಗಳಿಗೆ ಪೂಜೆ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಈ ಅನುಸಂಧಾನ ಬಹಳ ಮಹತ್ವದ. ದೇವರ ವಿಷಯದೊಳಗೆ ಅನುಸಂಧಾನಕ್ಕೆ ಬಹಳ ಮೆರುಗು, ಬಹಳ ಎತ್ತರದ ಸ್ಥಾನವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅದನ್ನು ಮಾಡಬೇಕು. ಏನೇನು ಮಾಡಬೇಕು ಅಂತೆಲ್ಲ ಬರೆದಿದ್ದಾರೆ. ಒಳ್ಳೆಯ ನಾನಾ ವಿಧವಾದಂತಹ ಶಾಖಗಳು, ಪಾಕಗಳು, ಕರಬೂಜ, ಸೌತೆಕಾಯಿ, ಮಾವಿನ ಹಣ್ಣು, ಅದರ ರಸ, ಗೊಜ್ಜು ಎಲ್ಲ ಮಾಡಿಸ್ಬೇಕು. ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಯ ಮತ್ತು ಚೋಷ್ಯ ಅಂತ ಏನು ಹೇಳಿದ್ದಾರೋ ನಾನಾ ವಿಧವಾದ ಅನ್ನವನ್ನು, ರಸವಾದ ಅನ್ನವನ್ನು ಮಾಡಿಸಬೇಕು. ದಂಪತಿಗಳಿಗೆ ನಾವು ಎಷ್ಟು ಮಾಡಿಸಿದ್ದೀವೋ ಅದು ಬಹಳ ಕಡಿಮೆ. ನಿಮ್ಮಲ್ಲಿ ರಾಧಾಕೃಷ್ಣರು ಸನ್ನಿಹಿತರಾಗಿದ್ದಾರೆ, ಅದಕ್ಕಾಗಿ ಎಷ್ಟು ಮಾಡಿಸಿದ್ದೀನೋ ಅದನ್ನೇ ಪೂರ್ಣ ಅಂತ ನೀವು ಸ್ವೀಕಾರ ಮಾಡಿರಿ ಅಂತ ಪ್ರಾರ್ಥನೆ ಮಾಡಬೇಕು. ಅಷ್ಟು ವಿನಯದಿಂದ ಒಂದನ್ನು ನಡ್ಕೋಬೇಕು. ಇದು ಇಲ್ಲಿ ಅಂತಲ್ಲ, ಮಾಡುವ ಎಲ್ಲ ವ್ರತಗಳಲ್ಲೂ ಇದೇ ಹೇಳಿದ್ದಾರೆ. ನಮ್ಮ ವಿನಯ ಭಗವಂತನ ಪ್ರಸಾದಕ್ಕೆ ಕಾರಣ ಆಗ್ತದೆ. ನಾವೇನಾದರೂ ಅದನ್ನು ಧಾರ್ಷ್ಟ್ಯದಿಂದ ನಡ್ಕೊಂಡ್ರೆ ಅದು ಭಗವತ್ ಪ್ರಸಾದ ಆಗುವುದಿಲ್ಲ. ಅದರಿಂದ ಬಂದವರು ಭಗವಂತನ ಸ್ವರೂಪ ಅಂತ ತಿಳಿಬೇಕು ಅಂತ ಹೇಳ್ತಾರೆ. ಇಷ್ಟು ಮಾಡಿದ ಮೇಲೆ ಅನ್ಬೇಕಂತೆ, ಇದಂ ಸ್ವಾದು ಮುದಾ ಭೋಜ್ಯಂ ಭವದರ್ಥೆ ಪ್ರಕಲ್ಪಿತಂ. ಏನೋ ಮಾಡಿ ಅಡಿಗೆಯವ್ರ ಪಾಪ ಒಂಚೂರು ಹೊತ್ತಿಸಿದ್ರು, ಒಂಚೂರು ಸಾರಿಗೆ ಉಪ್ಪು ಕಮ್ಮಿ ಆಗಿತ್ತು, ಸ್ವೀಟ್ನೊಳಗೆ ಸ್ವೀಟೇ ಕಮ್ಮಿ ಆಗಿತ್ತು, ಹೀಗೆಲ್ಲ ಇರ್ತಾವೆ ಕೆಲವು ಸಲ. ಅದನ್ನು ಯಾವುದನ್ನು ಮನಸ್ಸಿಗೆ ತಂದುಕೊಳ್ಳದೆ ಎಷ್ಟು ಮಾಡಿದ್ದೀನೋ ಅದೇ ಸ್ವಾದು ಅಂದರೆ ರುಚಿಕರವಾಗಿದೆ, ರುಚಿಕಟ್ಟಾಗಿದೆ ಅಂತ ನೀವು ಅಂದು ಬಿಡ್ರಿ ಸಾಕು ಅಂತ ಅವ್ರಿಗೆ ಪ್ರಾರ್ಥನೆ ಮಾಡಬೇಕು. ಯಾಚ್ಯತಾಂ ರೋಚತೆ ಬ್ರಹ್ಮನ್ ಯನ್ಮಯ ಪಾಚಿತಂ ಪ್ರಭು. ಇಷ್ಟು ಮಾಡಿ ಹಾಕಿದ್ರೊಳಗೆ ಏನು ಬೇಕೋ ಅದನ್ನು ಬೇಡಿ ನೀವು ಸ್ವೀಕಾರ ಮಾಡ್ರಿ ಅಂತ ಅವ್ರಿಗೆ ಹೇಳಬೇಕು. ಅಂದರೆ ಎಷ್ಟು ಮೆಟಿಕ್ಯುಲಸ್ ಅಂತಾರೆ ಇಂಗ್ಲೀಷ್ನೊಳಗೆ, ಎಷ್ಟು ಅತೀ ಸಣ್ಣ ಸೂಕ್ಷ್ಮ ವಿಷಯಗಳನ್ನು ವೇದವ್ಯಾಸರು ದಾಖಲೆ ಮಾಡ್ತಾರೆ. ವಿಚಾರ ಮಾಡಿ, ಅತೀ ಸಣ್ಣ ವಿಷಯ. ಸಣ್ಣ ವಿಷಯ ಅಂದ್ರೆ ಏನು? ಯಾವ ರೀತಿಯಾಗಿ ನೀವು ಭೋಜನ ಮಾಡಿಸಿದವರಿಗೆ ಹೇಳಬೇಕು ಅನ್ನೋ ವಿಷಯವನ್ನು ವಿನಯದಿಂದ ಮಾಡ್ರಿ ಅಂತ ಇಷ್ಟು ಹೇಳಿದ್ರೆ ಆಗ್ತಾ ಇತ್ತಲ್ಲ. ಹೀಗೆ ಹೇಳ್ರಿ, ಹೀಗೆ ಹೇಳ್ರಿ, ಹೀಗೆ ಹೇಳ್ರಿ ಅಂತ ಹೇಳ್ತಾರೆ. ಇದರಿಂದ ಏನು ಗೊತ್ತಾಗ್ತದೆ ಅಂದರೆ, ಆ ಗ್ರಂಥಕಾರರ ತಿಳುವಳಿಕೆ, ಅರ್ಥಾತ್ ನಮಗೆ ತಿಳಿಸ್ಬೇಕನ್ನುವ ಆ ಹವಣಿಕೆ ಎಷ್ಟಿದೆ ಅಂತ ಗೊತ್ತಾಗ್ತದೆ. ಅದು ನಮ್ಮ ಮಹಾ ಸೌಭಾಗ್ಯ. ಇಷ್ಟು ಕೈ ಹಿಡಿದು ಯಾರು ನಡೆಸೋರಿದ್ದಾರೆ ನಮಗೆ. ನಾವು ಅಂದ್ಕೋತೀವಿ ನಮ್ಗೆ ಯಾರಿಲ್ಲ ಅಂತ, ಗ್ರಂಥಗಳೇ ನಮ್ಮ ಕೈ ಹಿಡಿದು ನಡೆಸೋದು. ಇಷ್ಟು ಹೇಳ್ತಾ ಇದ್ದಾರೆ ನೋಡಿ. ಧನ್ಯೋಸ್ಮಿ ಅನುಗ್ರಹೀತೋಸ್ಮಿ ಜಾತಂ ಮೇ ಜನ್ಮ ಸಾರ್ಥಕಂ ಭೋಜಯಿತ್ವಾ ಮುದಾ ವಿಪ್ರಾನ್ ದೇಯಾಂಸ್ ತಾಂಬೂಲ ದಕ್ಷಿಣಾ. ಹೇಳ್ತಾರೆ, ತಾಂಬೂಲ ದಕ್ಷಿಣೆಯನ್ನು ಕೊಟ್ಟು ಅವ್ರಿಗೆ ಅನ್ಬೇಕು, ನಾನು ಧನ್ಯನಾಗಿದ್ದೀನಿ. ನಾನು ಕರೆದಾಗ ಇನ್ನೊಬ್ರು ಬರ್ತಾರೆ ಅಂದರೆ ಅದೇ ನಮ್ಮ ಪುಣ್ಯ. ಕಲಿಯುಗದೊಳಗೆ ಕರೆದಾಗ ಯಾರು ಬರ್ತಾರ್ರಿ? ಯಾರೂ ಬರೋದಿಲ್ಲ. ಅಥವಾ ಕರೀಲಿಕ್ಕೆ ಯಾರಾದರೂ ಸಿಗ್ತಾರ? ಎಷ್ಟೋ ಕಡೆಗೆ ನಾವಿವತ್ತು ಒಳ್ಳೆಯ ಜಾಗದಲ್ಲಿದ್ದೀವಿ, ನಮ್ಗೆ ಗೊತ್ತಾಗಿಲ್ಲ ಅದು. ಎಷ್ಟೋ ಜನಕ್ಕೆ ಮಾತಾಡಿಸಿ ನೋಡ್ರಿ, ಆ ಊರಿನೊಳಗೆ ನಿಮಗೆ ಬೇಕಂದಾಗ ದೊರೆಯುವಂಥ ಸದ್ಬ್ರಾಹ್ಮಣರಾಗಲಿ ಸಜ್ಜನರಾಗಲಿ ಸಿಗೋದಿಲ್ಲ. ಸಜ್ಜನರೇ ದೊರೆಯೋದಿಲ್ಲ, ಅಂತಹ ಪರಿಸ್ಥಿತಿ ಇರ್ತದೆ ಎಷ್ಟೋ ಕಡೆ. ಅಂಥದ್ದು ನಮಗೆ 30 ಜನ ದಂಪತಿಗಳು ಅಂದರೆ 60 ಜನ ಸಿಕ್ಕಿದ್ದಾರೆ ಭೋಜನಕ್ಕಾಗಿ. ಅಂದರೆ ಎಷ್ಟು ನಮ್ಮ ಪುಣ್ಯ ಇರಬೇಕು ಅಂತ ಹೇಳಿ ಆ ನಿಜವಾದ ಅನುಗ್ರಹವನ್ನು ಸ್ಮರಣೆ ಮಾಡಬೇಕು. ಸುಮ್ಮನೆ ಬಾಯಲ್ಲಿ ಅನ್ನೋದಲ್ಲ, ಇಟ್ ಈಸ್ ದಿ ಫ್ಯಾಕ್ಟ್ ಅಂತ ಅದನ್ನು ಇಟ್ಟುಕೊಂಡು ಮನಸ್ಸಿನಲ್ಲಿ ಅನ್ಬೇಕು. ಅಂದು ತಸ್ಮಾದೇವಂ ವಿಧಾಯೈವ ದೇವಂ ತಾಂಬೂಲ ಮಾದರಾತ್ ಕೊಟ್ಟು ಅವರಿಗೆ ವೈಣವೀರ್ ದದ್ಯಾದ್ ಅಲಂಕೃತ್ಯ ವಿಧಾನತಃ. ಅವರ ಹೆಂಡತಿಯರಿಗೆ ವೈಣವಿ ಕೊಡಬೇಕು. ವೈಣವಿ ಅಂದ್ರೆ ಮರದ ಬಾಗಿಣ ಅಂತ ಅರ್ಥ.
ಮರದ ಬಾಗಿಣವನ್ನು ಕೊಡಬೇಕು ಆ ಹೆಂಡತಿಯರಿಗೆ. ಪತ್ನಿಭ್ಯೋ ವೈಣವೀರ್ ದದ್ಯಾತ್ ಅಲಂಕೃತ್ಯ ವಿಧಾನತಃ, ಚೆನ್ನಾಗಿ ಅಲಂಕಾರವನ್ನು ಮಾಡಿ ಅವರಿಗೆ ಮರದ ಬಾಗಿಣವನ್ನೆಲ್ಲ ಕೊಟ್ಟು ಆಮೇಲೆ ಕೊನೆಗೆ ಅಲ್ಲಿಗೆ ಸಮಾಪನೆ ಮಾಡಬೇಕು. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೆ ಯತ್ಕೃತಂತು ಮಯಾದೇವ ಏನು ಪರಿಪೂರ್ಣಂ ತದಸ್ತುಮೇ ಅಂತಂದ್ರು. ಹೀಗೆ ಅಷ್ಟನ್ನು ಹೇಳಿ, ನಾನು ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ, ಆದರೂ ಏನೋ ಹಿರಿಯರು ಹೇಳಿದ್ದನ್ನು, ದೊಡ್ಡವರು ಹೇಳಿದ್ದನ್ನು ಕೇಳಿ ತಿಳಿದು ಇಷ್ಟು ಮಾಡಿದ್ದೀನಿ, ಅದರಿಂದ ಪರಿಪೂರ್ಣವಾಗಿದೆ ಅಂಥೇಳಿ ಅವ್ರ ಬಾಯಿಯಿಂದ ಹೇಳಿಸ್ಕೋಬೇಕು. ಬಹಳ ಚೆನ್ನಾಗಿ ಮಾಡಿದ್ದೀರಿ, ನಿಮ್ಮ ವ್ರತ ಪೂರ್ಣತೆಯನ್ನು ಪಡೀಲಿ ಅಂತ ಅವ್ರ ಬಾಯಲ್ಲಿ ಹೇಳಬೇಕು. ಅದು ಅಲ್ಲಿಗೆ ಪೂರ್ಣವಾಗ್ತದೆ ಅಂತ ಇಷ್ಟು ಹೇಳಿದರು. ಆಮೇಲೆ ನೀವು ಅರ್ಥಾತ್ ಯಾರು ಈ ದಾನಾದಿಗಳನ್ನು ಮಾಡಿ ಈ ಕಾರ್ಯವನ್ನು ಮಾಡ್ತಾ ಇದ್ದರು, ಉದ್ಯಾಪನವನ್ನು, ಅವರು ಊಟವನ್ನು ಮಾಡಬೇಕು. ಮಾಡುವಾಗ ಮಿಥ್ಯಾವಾದ ವಿವರ್ಜಿತಂ ಅಂತ ಬರೆದಿದ್ದಾರೆ. ಮಿಥ್ಯಾವಾದ ವಿವರ್ಜಿತಂ ಅಂದರೆ ಬಹಳ ಮಾತನಾಡಬಾರದು ಅಂತ, ಹರಟೆ ಇಲ್ಲದೆ ಊಟ ಮಾಡಬೇಕು ಈ ಪ್ರಸಂಗದೊಳಗೆ. ಯಾಕೆ ಅಂದರೆ ಎಲ್ಲ ಪ್ರಸಂಗಕ್ಕೂ ಸತ್ಯನೇ, ಆದರೂ ಈ ವಿಶೇಷವಾದ ಪ್ರಸಂಗದೊಳಗೆ ಯಾಕೆ ಅಂದರೆ ಹೆಚ್ಚು ಮಾತನಾಡಿದರೆ ನಮಗೇ ಗೊತ್ತಿಲ್ಲದೆ ನಮ್ಮನ್ನು ನಾವು ದೊಡ್ಡವರನ್ನಾಗಿ ಮಾಡ್ಕೊಳ್ತೀವಿ ಅಂತ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಮೌನದಲ್ಲಿ ದೊಡ್ಡಸ್ತಿಕೆ ತೋರಿಸ್ಲಿಕ್ಕೆ ಆಗೋದಿಲ್ಲ, ಮಾತಿನಲ್ಲಿ ತೋರಿಸ್ಲಿಕ್ಕೆ ಆಗ್ತದೆ. ಅದಕ್ಕಾಗಿ ಅಂದರೂ ಮಾತೇ ಕಂಟ್ರೋಲ್ ಮಾಡಿಬಿಡ್ರಿ. ಅಂದರೆ ನಿಮ್ಮ ಮನಸ್ಸಿನೊಳಗೆ ಇತ್ತೋ ಬಿಡ್ತೋ, ಮಾತಿನಲ್ಲಾದರೂ ನೀವು ಆ ತಪ್ಪನ್ನು ಮಾಡಬೇಡಿ. ಅದಕ್ಕಾಗಿ ವಾಗ್ಯತೋ ಭವೇತ್ ಅಂತ ಹೇಳ್ತಾರೆ. ಯಜ್ಞ ಮಾಡಬೇಕಾದ್ರೂ ಅಷ್ಟೇ ಹೇಳ್ತಾರೆ, ಸುಮ್ಮನೆ ಇದ್ದು ಬಿಡ್ರಿ, ಏನೂ ಮಾತಾಡಬೇಡ್ರಿ. ಋತ್ವಿಜರನ್ನು ಕರೆದಿದ್ದೀರಿ, ಅವ್ರಿಗೆ ದಕ್ಷಿಣೆ ಕೊಟ್ಟಿದ್ದೀರಿ, ಅವ್ರು ಮಾಡ್ತಾರೆ, ನೀವು ನಿಮ್ಮ ಕೆಲಸ ಅಜ್ಜಾಹುತಿ ಹಾಕೋದು ಅಷ್ಟು ಮಾಡ್ತಾ ಇರ್ರಿ ಅಂತ ಹೇಳ್ಬೇಕು. ಆದ್ದರಿಂದ ಹೆಚ್ಚು ಮಾತನಾಡದ ವ್ಯಕ್ತಿ ಸುಳ್ಳನ್ನು ಮಾತನಾಡುವ ಅವಕಾಶ ಕಡಿಮೆ, ಅಥವಾ ತನ್ನ ದೊಡ್ಡಸ್ತಿಕೆಯನ್ನು ತೋರಿಸುವ ಅವಕಾಶ ಕಡಿಮೆ. ಅದಕ್ಕೆ ಹೆಚ್ಚು ಮಾತನಾಡುವ ವ್ಯಕ್ತಿ ಅದಕ್ಕೆ ಮಾತನಾಡ್ಲಿಕ್ಕೆ ಹೋಗಬಾರದು ಅಂತ ಬರೀತಾರೆ. ಆಮೇಲೆ ದರ್ಶಸ್ಯ ದಿವಸೇ ಪ್ರಾಪ್ತೆ ಕುರ್ಯಾ ಜಾಗರಣಂ ನಿಶಿ. ಮುಂದೆ ಇದು ಚತುರ್ದಶಿ ದಿವಸ ಮಾಡೋದು, ಅಥವಾ ಅಷ್ಟಮಿ, ನವಮಿ, ಚತುರ್ದಶಿ 3 ಹೇಳಿದ್ದಾರೆ ವಿಶೇಷ ಅಂತ. ನೀವು ಚತುರ್ದಶಿಯಲ್ಲಿ ಮಾಡಿದ್ದೀರಿ ಅಂತ ಕೊಡ್ರಿ, ಅಂದರೆ ಲಾಸ್ಟ್ ಬಟ್ 1 ಡೇ ಆಫ್ ಅಧಿಕ ಮಾಸ ಅಲ್ಲಿ ಮಾಡಿದ್ದೀರಿ. ಮಾರನೇ ದಿವಸ ಅಮಾವಾಸ್ಯೆ ಇರ್ತದೆ, ಅವತ್ತು ದರ್ಶ ಅಂತ ಕರೀತಾರೆ ಅದನ್ನು. ಅವತ್ತಿನ ದಿವಸ ಕುರ್ಯಾ ಜಾಗರಣಂ ನಿಶಿ, ರಾತ್ರಿ ಜಾಗರಣೆಯನ್ನು ಮಾಡಬೇಕಂತ. ನೋಡ್ರಿ, ಈ ವಿಷಯ ನಾವು ಮಿಸ್ ಮಾಡ್ತೇವೆ, ಗೊತ್ತಿಲ್ಲ ನಮಗೆ. ಅಂದರೆ ಅಧಿಕ ಮಾಸದ ಕೊನೆಯ ದಿವಸವನ್ನು ಜಾಗರಣೆಯನ್ನಾಗಿ ಮಾಡಬೇಕು. ರಾತ್ರಿ ದಿವಸ ಜಾಗರಣೆ ರಾತ್ರಿದೇ ಇರ್ತದೆ. ಹಾಗಾಗಿ ಮಾಡಿ ನೆನಪು ಮಾಡ್ಕೊಳ್ಬೇಕೇನು ಅಂದರೆ ಭಗವಂತ ಆ ರಾಧೆಯ ಜೊತೆಗೆ ಇದ್ದದ್ದನ್ನು, ಗೋಪಿಕಾಸ್ತ್ರೀಯರ ಜೊತೆಗೆ ಇದ್ದಂತಹ ಆ ಅದ್ಭುತವಾದ ರಾತ್ರಿಯ ಪ್ರಸಂಗವನ್ನು ನೆನಪು ಮಾಡ್ಕೊಳ್ಬೇಕು ಅಂತ ಬರೀತಾರೆ ಪುರುಷೋತ್ತಮನಿಗೆ. ಹೀಗೆ ಮಾಡಿ ಪೂಜಾಂತೆ ಚ ನಮಸ್ಕೃತ್ಯ ಸಪತ್ನೀಕೋ ಮುದಾನ್ವಿತಃ ವ್ರತೀ ವಿಸರ್ಜಯೇ ದೇವಂ ಸರಾಧಂ ಪುರುಷೋತ್ತಮಂ. ರಾತ್ರಿ ದಿವಸ ಎಲ್ಲ ಜಾಗರಣೆಯನ್ನು ಮುಗಿಸಿ ಅಕ್ಷತೆ ಕಾಳು ಹಾಕಿ ವಿಸರ್ಜನೆ ಮಾಡಬೇಕು. ಆ ಕಲಶ ಇತ್ತಲ್ಲ, ಮುಖ್ಯ ಕಲಶ, ಅದಕ್ಕೆ ವಿಸರ್ಜನೆಯನ್ನು ಮಾಡಬೇಕು. ಅಂದರೆ ಕರೆದಂತಹ ದೇವತೆಗಳು ಬಂದು ಸನ್ನಿಹಿತರಾಗಿರ್ತಾರೆ, ಅವರಿಗೆಲ್ಲ ಮಂತ್ರಾಕ್ಷತೆ ಹಾಕಿ ಗಚ್ಚ ಗಚ್ಚ ಅಂತ ಹೇಳಬೇಕು. ಅವ್ರಿಗೆ ಹೋಗ್ರಿ ಪುನರಾಗಮನಾಯಚ, ಹೋಗಿ ಬನ್ನಿ ಅಂತ ಹೇಳಬೇಕು. ಮತ್ತೆ ಮತ್ತೆ ನಾವು ಇಂತಹ ಉತ್ತಮವಾದ ವ್ರತಗಳನ್ನು ಮಾಡ್ತಾ ಇರ್ತೀವಲ್ಲ, ಮಾಡಬೇಕು. ನೀವು ಮಾಡಿಸಿ ನಮ್ಮ ಹತ್ರ ನೀವು ಬಂದು ಅನುಗ್ರಹವನ್ನು ಮಾಡ್ರಿ ಅಂತ ಪ್ರಾರ್ಥನೆಯನ್ನು ಮಾಡಬೇಕು. ಇಷ್ಟೆಲ್ಲ ಮಾಡಿ ಆ ಕಲಶವನ್ನು, ಬಂಗಾರದ ಸಮೇತವಾದ ಕಲಶ ಮಾಡಲಿಕ್ಕೆ ಏನೇನು ಅಂತ ಹೇಳಿದ್ರಲ್ಲ, ಆ ಸಂಪೂರ್ಣ ಕಲಶ ಮತ್ತು ಅದಕ್ಕಿಟ್ಟಂತಹ ಎಲ್ಲ ಪದಾರ್ಥಗಳನ್ನು ಬಂದಂತಹ ಬ್ರಾಹ್ಮಣರಿಗೆ ಕೊಟ್ಟು ಬಿಡಬೇಕು. ಕೊಟ್ಟು ನಿಮ್ಮ ಅನುಗ್ರಹದಿಂದ ಇಷ್ಟು ಪೂರ್ತಿಯಾಗಿದೆ ಕೆಲಸ ಅಂಥೇಳಿ ಅವರಿಗೂ ನಮಸ್ಕಾರವನ್ನು ಮಾಡಿ, ಯಾರು ಈ ಕರ್ತವ್ಯವನ್ನು ಮುಗಿಸ್ತಾರೋ ಅವರಿಗೆ ದುಃಖ, ದಾರಿದ್ರ್ಯ, ದೌರ್ಭಾಗ್ಯ ಈ 3 ಜನ್ಮ ಜನ್ಮಗಳಲ್ಲಿ ದೇವರು ಕೊಡೋದಿಲ್ಲ ಅಂತ ಬರೀತಾರೆ. ದುಃಖ, ದಾರಿದ್ರ್ಯ, ದೌರ್ಭಾಗ್ಯಂ ನಾಪ್ನುಯಾ ಜನ್ಮ ಜನ್ಮನಿ ಅಂಥೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಅಂತಾರೆ, ಇತ್ತಂ ಯೋ ವಿಧಿಮವಲಂಬ್ಯ ಚರ್ಕರೀತಿ ಶ್ರೀಕೃಷ್ಣ ಪ್ರಿಯತಮ ಮಾಸ ಮಾದರೇಣ ಗೋಲೋಕಂ ವ್ರಜತಿ ವಿಧೂಯ ಪಾಪರಾಶಿಂ ಚಾತ್ರತ್ಯಂ ಸುಖಮನುಭೂಯ ಪೂರ್ವ ಪುಂಭಿ. ಹೀಗೆ ಯಾರು ಪ್ರತಿ ಪುರುಷೋತ್ತಮ ಮಾಸದಲ್ಲಿ ಒಬ್ಬನ ಆಯುಷ್ಯದೊಳಗೆ ಎಷ್ಟು ಸಲ ಬರ್ಬೋದು? ಮ್ಯಾಕ್ಸಿಮಮ್ 30 ಸಲ ಬರ್ಬೋದು. ನಾವು 100 ವರ್ಷ ಬದುಕಿದ್ರೆ 100 × 30 × 3 ಅಂದರೆ 90 ವರ್ಷ, 99 ಅಂದ್ಕೊಂಡ್ರು ಒಂದು 100 ವರ್ಷ ನಾವು ದೇವರ ದಯದಿಂದ ನಾವು ಜೀವನವನ್ನು ಮಾಡಿದರೆ 30ಕ್ಕಿಂತ ಹೆಚ್ಚು ಬಾರಿ ಅಧಿಕ ಮಾಸವನ್ನು ನೋಡ್ಲಿಕ್ಕೆ ಶಕ್ಯ. ದೇವರು ಎಲ್ಲರಿಗೂ 30ಕ್ಕಿಂತ ಹೆಚ್ಚು ಅಧಿಕ ಮಾಸ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ನಂಬರ್ 1 ಕೊಟ್ಟಾಗ ಆ 30 ಅಧಿಕ ಮಾಸಗಳನ್ನು ನಾವು ಸಾರ್ಥಕಪಡಿಸಿಕೊಳ್ಳುವಂತೆ ಹೀಗೆ ಮಾಡಬೇಕು. ಅಂಥವರು ಗೋಲೋಕಂ ವ್ರಜತಿ, ಹಿಂದೆ ಹೇಳಿದ್ರಲ್ಲ ಪುರುಷೋತ್ತಮನ ಲೋಕ ಗೋಲೋಕ, ಅದನ್ನು ಕುರಿತು ಹೋಗ್ತಾರೆ. ಆದ್ದರಿಂದ ಅದು ಅಷ್ಟೇ ಹೋಗ್ತಾರೆ ಅಂತಲ್ಲ,
ಅತ್ರತ್ಯಂ ಸುಖಮನುಭೂಯ, ಇಲ್ಲಿದ್ದಾಗಲೂ ಸುಖಿಗಳಾಗೇ ಇರ್ತಾರಂತ, ಅವ್ರು ದುಃಖ ಪಡೋದಿಲ್ಲ. ಆದ್ದರಿಂದ ಇಲ್ಲೂ ಸುಖ ಅಲ್ಲೂ ಸುಖ, ಇಂತಹ ಒಂದು ಫಸ್ಟ್ ಕ್ಲಾಸ್ ಪ್ಯಾಕೇಜ್ ಕೊಟ್ಟಿದ್ದಾನೆ ನೋಡ್ರಿ 25ನೇ ಅಧ್ಯಾಯದೊಳಗೆ ದೇವರು. ಯಾವ ಪ್ಯಾಕೇಜ್ ಅಂದರೆ ಇದೇ ಪುರುಷೋತ್ತಮ ಮಾಸವಿಧಿ ಮತ್ತು ಉದ್ಯಾಪನೆ. ಇಂತಹ ಒಂದು ಚೆನ್ನಾಗಿರುವಂತಹ ಕಾರ್ಯವನ್ನು ನಾವೆಲ್ಲರೂ ಮಾಡಬೇಕು. ದೇವರು ಗುರುಗಳು ಅದನ್ನು ಮಾಡಿಸಲಿ ಅಂತ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಇತಿ ಶ್ರೀ ಬೃಹನ್ ನಾರದೀಯ ಪುರಾಣೆ ಪುರುಷೋತ್ತಮ ಮಾಹಾತ್ಮೆ ಶ್ರೀನಾರಾಯಣ ನಾರದ ಸಂವಾದೆ ದೃಢೋಪಾಖ್ಯಾನೆ ಉದ್ಯಾಪನ ವಿಧಿ ಪಂಚವಿಂಶೋಧ್ಯಾಯ, 25 ಅಧ್ಯಾಯ ಅಲ್ಲಿಗೆ ಮುಗಿದಿದೆ. ಇನ್ನು ವಿಸರ್ಜನೆ ಮಾಡುವಾಗ ಸ್ವಲ್ಪ ಇನ್ನೂ ವಿಶೇಷವನ್ನು ಹೇಳ್ತಾರೆ. ಮುಂದಿನ ವರ್ಗದಲ್ಲಿ ಇನ್ನೊಂಚೂರು ನಿಯಮಗಳನ್ನು ಹೇಳ್ತಾರೆ. ಯಾವ್ಯಾವುದು ಬಿಟ್ಟು ಹೋಗಿತ್ತೋ ಅದನ್ನು ಮತ್ತೆ ಮಾಡ್ತಾರೆ. ಇದಕ್ಕೊಂಥರ ಸಿಂಹಾವಲೋಕನ ನ್ಯಾಯ ಅಂತ ಕರೀತಾರೆ. ಸಿಂಹಾವಲೋಕನ ಅಂದ್ರೆ ಏನು ಗೊತ್ತೇನು? ಸಿಂಹ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕಾದ್ರೆ ಕಾಡಿನೊಳಗೆ ಹಿಂದೆ ತಿರುಗಿ ನೋಡ್ತಾ ಇರ್ತದಂತೆ, ಒಮ್ಮೆ ಈ ಕಡೆ ಒಮ್ಮೆ ಈ ಕಡೆ. ನನ್ನ ಹಿಂದೆ ಯಾರಾದರೂ ಬಂದ್ರ, ನನ್ನ ಹೆಜ್ಜೆಯನ್ನು ಯಾರಾದರೂ ತುಳಿದ್ರ ಅಂತ ನೋಡ್ತಿರ್ತದೆ. ಅದು ಸಿಂಹದ ಲಕ್ಷಣ. ಹಾಗೆ ಈ ಗ್ರಂಥಕಾರರು ಹೇಗೆ ಮಾಡಿದ್ದಾರೆ ಅಂದರೆ, ಈ ವಿಷಯವನ್ನು ಮೊದಲಿಗೆ ಒಂದು ಲಾಜಿಕಲಿ ಕನ್ಕ್ಲೂಡ್ ಮಾಡ್ತಾರೆ. ಕನ್ಕ್ಲೂಡ್ ಮಾಡಿದ ವಿಷಯವನ್ನು ಮತ್ತೊಂಚೂರು ಪ್ರಸ್ತಾಪ ಮಾಡಿ ಇನ್ನೂ ವಿಷಯವನ್ನು ತುಂಬುತ್ತಾರೆ. ಸಿಂಹಾವಲೋಕನದಂತೆ ಇದು ನಡೀತದೆ. ಆದ್ದರಿಂದ ಅದನ್ನು ಹೇಳಿದ್ದಾಯ್ತು. ವಾಲ್ಮೀಕಿ ಋಷಿಗಳು ಹೇಳ್ತಾರೆ, ನಕ್ತ ಭೋಜಿ ನರೋರಾಜನ್ ಬ್ರಾಹ್ಮಣಾನ್ ಭೋಜಯೇದಥ ಅಯಾಚತೆ ವ್ರತೆ ಚೈವ ಸ್ವರ್ಣದಾರಂ ಸಮಾಚರೇತ್. ಇಷ್ಟೊತ್ತು ಮಾಡಿದ್ದೆಲ್ಲ ಚೆನ್ನಾಗಿ ಮಾಡಿ ಹೇಗೆ ಮುಗಿಸಬೇಕು ಅಂತ ಹೇಳಿದರು. ಏನು ಮಾಡದೇ ಇದ್ರೆ ಏನಾಯ್ತು, ಅಥವಾ ಮಾಡದೇ ಇದ್ದವರು ಏನು ಪ್ರಾಯಶ್ಚಿತ್ತ ಮಾಡಬೇಕು ಅಂತ ಈಗ ಹೇಳ್ತಾರೆ ನೋಡ್ರಿ. ನಕ್ತ ಭೋಜಿ, ಯಾರಾದರೂ ಪ್ರಾಯಶ್ಚಿತ್ತ ಮಾಡದೇ ಇದ್ರು ಅಂತಲ್ಲ, ಇಂಥದ್ದನ್ನು ಮಾಡಿದರೆ ಇಂಥದ್ದನ್ನು ಕೊಟ್ಟು ಮುಗಿಸ್ಬೇಕು ಅಂತ. ಈ ವಿಷಯ ಆಗಲೇ ಬಂದಿರಲಿಲ್ಲ. ಉದಾಹರಣೆಗೆ, ಬರೀ ರಾತ್ರಿ ಊಟ ಮಾಡ್ತೀನಿ ಅಂತ ಒಂದು ಸಂಕಲ್ಪ, 1 ತಿಂಗಳು. ಅವ್ರು ಏನು ಮಾಡಬೇಕು? ವ್ರತ ಏನೋ ಮಾಡಿಬಿಟ್ರು, 1 ತಿಂಗಳು ಮುಗೀತು. ಆಮೇಲೆ ಅದನ್ನು ಮುಗಿಸೋ ರೀತಿ ಹೆಂಗೆ, ಉದ್ಯಾಪನ ಮಾಡೋ ರೀತಿ ಹೆಂಗೆ? ಪುರುಷೋತ್ತಮ ಪೂಜಾ ಉದ್ಯಾಪನೆಯನ್ನು ಈಗ ಹೇಳಿದ್ರು ಇಷ್ಟೊತ್ತು. ಈಗ ಹಿಡಿದಂತಹ ವ್ರತದ ಉದ್ಯಾಪನೆ, ಅರ್ಥಾತ್ ಒಂದೊಂದು ಸಣ್ಣ ಸಣ್ಣ ವ್ರತ ಹಿಡಿದಿರ್ತೀವಲ್ಲ, ಅದನ್ನು ಹೇಗೆ ಮುಗಿಸೋದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಸರಿಯಾದ ಕ್ರಮ. ನಕ್ತ ಭೋಜಿ ನರೋರಾಜನ್ ಬ್ರಾಹ್ಮಣಾನ್ ಭೋಜಯೇದಥ. ರಾತ್ರಿ ಊಟವನ್ನು ಯಾರು ಹಿಡಿದಿರ್ತಾರೋ ಅವರು ಆ ಕಾರ್ಯಕ್ರಮ ಮುಗಿದ ಮೇಲೆ ಒಂದು ಸಲ ಎಲ್ಲ ಉತ್ತಮರಾದ ಶ್ರೋತ್ರಿಯ ವಿದ್ವಾಂಸರನ್ನು ಕರೆದು ಊಟಕ್ಕೆ ಹಾಕಬೇಕು. ಇದು 1ನೇದ್ದು. 2ನೇದ್ದು, ಫಲಾನಾಂ ನಿಯಮೇ ರಾಜನ್ ಫಲದಾನಂ ಸಮಾಚರೇತ್. ಯಾರಾದರೂ ಇಡೀ ತಿಂಗಳು ಬರೀ ಹಣ್ಣು ತಿಂದು ಇರ್ತೀನಿ ಅಂತ, ಇಂಥದನ್ನು ಮಾಡೋರಿದ್ದಾರೆ, ಇಲ್ಲ ಅನ್ಕೋಬೇಡ್ರಿ. ಹತ್ತಿರದಲ್ಲೇ ನಾವು ನೋಡಿದ್ದೀವಿ ಅನೇಕ ಜನ ಇಡೀ ತಿಂಗಳು ಬರೀ ಹಣ್ಣು, ಬೆಳಗ್ಗೆ ಎದ್ರೆ ಹಣ್ಣು, ಸಾಯಂಕಾಲ ಆದರೆ ಹಣ್ಣು, ಅಷ್ಟರ ಮೇಲೆ ಇಡೀ ತಿಂಗಳು ಕಳೆಯೋದು ಅಂದರೆ ಏನು ಅದ್ಭುತ! ಅದು ಅಸಾಮಾನ್ಯವಾದಂತಹ ಸಾಧನೆ. ಇನ್ನು ಮುಂದೆ ಬಹಳ ಭಯಂಕರವಾದಂತಹ ಸಾಧನೆಗಳೆಲ್ಲ ಇವೆ. ಅವರು ಏನನ್ನ ತಿಂದು ಮಾಡಿದ್ದಾರೋ ಅದನ್ನೇ ದಾನ ಕೊಡಬೇಕು, ಫಲವನ್ನು ದಾನ ಕೊಡಬೇಕು. ತೈಲಸ್ಥಾನೇ ಘೃತಂ ದೇಯಂ. ಇನ್ನು ಕೆಲವರು ಎಣ್ಣೆ ನಿಯಮ ಇಟ್ಕೊಂಡಿರ್ತಾರೆ, ಅಂದರೆ ಎಣ್ಣೆಯ ಪದಾರ್ಥಗಳನ್ನು ತಿನ್ನೋದಿಲ್ಲ, ಅವರು ತುಪ್ಪದ ದಾನವನ್ನು ಕೊಡಬೇಕು. ಇನ್ನು ಕೆಲವರು ತುಪ್ಪದ ಪದಾರ್ಥವನ್ನು ತಿನ್ನೋದಿಲ್ಲ, ಅಂದರೆ ಭೋಗ ಯಾವುದನ್ನು ಮಾಡೋದಿಲ್ಲ ಅಂತ ಇಟ್ಕೊಂಡಿರ್ತಾರೆ, ಅವರು ಹಾಲಿನ ದಾನವನ್ನು ಕೊಡಬೇಕು. ಘೃತಸ್ಥಾನೇ ಪಯಸ್ತಥ ಕೊಡಬೇಕು. ಧಾನ್ಯಾನಾಂ ನಿಯಮೇ ರಾಜನ್ ಗೋಧೂಮಾನ್ ಶಾಲಿ ತಂಡುಲಾನ್. ಇನ್ನು ಧಾನ್ಯದ ನಿಯಮ ಇಟ್ಕೊಂಡವರು, ಇಡೀ ತಿಂಗಳು ನಾನು ಇಂಥ ಧಾನ್ಯವನ್ನು ತಿನ್ನೋದಿಲ್ಲ ಅಂತನ್ನೋರು ಕೊನೆಗೆ ಚೆನ್ನಾಗಿ ಉಪಯೋಗಕ್ಕೆ ಆಗುವಂತೆ ಒಳ್ಳೆಯ ಗೋಧಿ ಮತ್ತು ಭತ್ತ ಅಥವಾ ಅಕ್ಕಿ ಅದರ ದಾನವನ್ನು ಕೊಡಬೇಕು ಅಂತ ಹೇಳ್ತಾರೆ. ಇನ್ನು ಯಾರು ಭೂಮಿಯಲ್ಲಿ ಮಲಗ್ತೀನಿ, ಅರ್ಥಾತ್ ನಮ್ಮ ಸುಪ್ಪತ್ತಿಗೆ ಮೇಲೆ ಬೆಡ್ ಮೇಲೆ ಮಲಗೋದಿಲ್ಲ ಅಂತ ಇಟ್ಕೊಂಡಿರ್ತಾರೆ, ಚಾಪೆ ಮೇಲೆ ಶಯನ ಅಂತ ಇಟ್ಕೊಂಡಿರ್ತಾರೋ ಅವರು ಒಳ್ಳೆಯ ಹಾಸಿಗೆ, ತಲೆದಿಂಬು, ಅದಕ್ಕೆ ಬೇಕಾಗುವ ಎಲ್ಲ ಪದಾರ್ಥಗಳನ್ನು ದಾನ ಕೊಡಬೇಕು. ಇದಕ್ಕೆ ವೈಷ್ಣವ ವ್ರತದಿಂದ ಮಾಡುವ ಶಯ್ಯಾದಾನ ಅಂತ ಕರೀತಾರೆ. ಅದನ್ನು ಮಾಡಬೇಕು. ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಮಾಡಬೇಕು. ಆಮೇಲೆ ಪತ್ರಭೋಜಿ ನರೋಯಸ್ತು ಭೋಜನಂ ಘೃತ ಶರ್ಕರಾಂ. ಇನ್ನು ಪತ್ರಾವಳಿಯಲ್ಲಿ ನಿನ್ನೆ ಹೇಳಿದಲ್ಲ, ಅದರೊಳಗೆ ಊಟ ಮಾಡಬೇಕು ಅಂತ ಹೇಳಿದರು. ಆದಷ್ಟು ಅದನ್ನು ಯಾರು ಮಾಡ್ಕೊಂಡಿದ್ದಾರೋ ಅವರು ಒಳ್ಳೆಯ ಸಕ್ಕರೆ, ತುಪ್ಪ ಸೇರಿದ ಪದಾರ್ಥ ಒಳ್ಳೆ ಕರೆದು ಅವರಿಗೆ ಊಟಕ್ಕೆ ಹಾಕಿಸ್ಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವರು ನಖ, ಕೇಶ ಯಾವುದನ್ನು ಕಟ್ ಮಾಡ್ಕೊಂಡಿಲ್ಲ, ಇಡೀ ತಿಂಗಳು ನಖ ಕೇಶಗಳನ್ನು ತಿರಸ್ಕಾರ ಮಾಡಿದವರು, ಅರ್ಥಾತ್ ಅದನ್ನು ಕರ್ತನ ಮಾಡದೇ ಇರುವವರು ಏನು ಮಾಡ್ತಾರೆ, ಅವ್ರು ಯಾವ ರೀತಿ ಮುಗಿಸ್ಬೇಕು ಅಂದರೆ, ಆದರ್ಶಂ ದಾಪಯೇದ್ ಬುಧ, ಒಳ್ಳೆಯ ಕನ್ನಡಿ ಕೊಡಬೇಕಂತ. ಯಾಕೆಂದರೆ ನಖ ಕೇಶ ಕರ್ತನ ಮಾಡೋದಿಲ್ಲ ಅನ್ನೋ ಅರ್ಥ ಏನು? ಐ ಆಮ್ ನಾಟ್ ವರಿಡ್ ಅಬೌಟ್ ಮೈ ಲುಕ್ಸ್ ಅಂತ ಅರ್ಥ. ಕರೆಕ್ಟಾ? ನೀನು ಯಾವಾಗ ನಿನ್ನ ಸೌಂದರ್ಯಕ್ಕೆ ಬೆಲೆ ಕೊಟ್ಟಿಲ್ಲ ಈ ತಿಂಗಳಲ್ಲಿ ಅಂದರೆ, ಸೌಂದರ್ಯಕ್ಕೆ ಮುಖ್ಯವಾಗಿ ಬೇಕಾದ ಯಾವ ಪದಾರ್ಥ ಇದೆ, ಆದರ್ಶ, ದರ್ಪಣ, ಅದನ್ನು ಇನ್ನೊಬ್ಬರಿಗೆ ದಾನ ಕೊಟ್ಟು
ಇನ್ನು ಮುಂದೆ ನಾನು ದರ್ಪಣ ನೋಡ್ಲಿಕ್ಕೆ ಅಡ್ಡಿ ಇಲ್ಲ, ಕರ್ತನಾದಿಗಳನ್ನು ಮಾಡ್ಲಿಕ್ಕೆ ಅಡ್ಡಿ ಇಲ್ಲ ಅಂತ ಹಿಂಗೆ ತಿಳ್ಕೊಳ್ಬೇಕು. ಆಮೇಲೆ ಇನ್ನೂ ಕೆಲವು ವಿಷಯಗಳಿದೆ, ಅದು ಹೇಳ್ತೀನಿ. ಲವಣಸ್ಯ ಪರಿತ್ಯಾಗೆ ದಾತವ್ಯ ವಿವಿಧಾ ರಸ. ಯಾರು ಇಡೀ ತಿಂಗಳು ಉಪ್ಪಿಲ್ಲದ ಊಟ ಮಾಡಿದ್ದಾರೋ ಮೊದಲು ಡಾಕ್ಟರ್ ಹತ್ರ ಹೋಗಿ ಬರಬೇಕು, ಆಮೇಲೆ ಮುಂದೆ ದಾನ ಮಾಡಬೇಕು. ಯಾಕೆ ಅಂದರೆ ನಿಮಗೆ ಗೊತ್ತಿದೆ ಎಷ್ಟು ಕಷ್ಟದ ವ್ರತ ಅದು. ಉಪ್ಪಿಲ್ಲದೆ ಊಟ ಮಾಡೋದು ಇಡೀ ತಿಂಗಳು, ಏನೋಪ್ಪ ವಾರಕ್ಕೊಂದ್ಸಲಿ ಮೇಲಿಂದ ಮೇಲೆ ಮಾಡೋದಾದ್ರೂ ವಾರಕ್ಕೊಂದ್ಸಲಿ ಆದರೂ ಮಾಡಿಬಿಡ್ಬೋದು. ಒಂದು ತಿಂಗಳು ಉಪ್ಪಿಲ್ಲ ಅಂತಂದರೆ ನನಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಅವರು ಪಾಪ ಎಷ್ಟು ದೊಡ್ಡ ಸಾಧನೆಯನ್ನು ಮಾಡ್ದಂಗೆ ಆಗ್ತದೆ. ಅಂಥವರು ಬೇರೆ ಬೇರೆ ರಸ, ವಿವಿಧ ರಸಾಹ ಅಂತ ಬರೀತಾರೆ. ಅಂದರೆ 9 ರಸಗಳು ಏನು ಹೇಳಿದ್ದಾರೆ, 6 ರಸಗಳು ಅಂತ ಏನು ಹೇಳಿದ್ದಾರೆ, ಅದರಿಂದ ಯುಕ್ತವಾದ ಪದಾರ್ಥಗಳನ್ನು ಚೆನ್ನಾಗಿ ಭೋಜನ ಮಾಡಿಸಬೇಕು ಅಂತ. ದೀಪದಾನ ಪರೋದದ್ಯಾತ್ ಪಾತ್ರಯುಕ್ತಂ ಚ ದೀಪಕಂ. ದೀಪದಾನ ಯಾರು ಮಾಡಿರ್ತಾರೆ, ಅರ್ಥಾತ್ ತಿಂಗಳಿಡೀ ದೀಪವನ್ನು ಹಚ್ಚಿರ್ತಾರೆ, ಅವರು ದೀಪವನ್ನು ದಾನ ಕೊಡಬೇಕು. ನೀವು ಹಿತ್ತಾಳೆಯಲ್ಲಿ ಮಾಡಿದ ಹಿತ್ತಾಳೆ, ಬೆಳ್ಳಿಯಲ್ಲಾದರೆ ಬೆಳ್ಳಿ, ಅದನ್ನು ಬರೀತಾರೆ. ಸಾಧ್ಯ ಇದ್ರೆ ಬೆಳ್ಳಿ ದೀಪವನ್ನು ದಾನ ಕೊಡಬೇಕು. ಸರಿ, ಬೆಳ್ಳಿ ಅಂತ ಬಾಯಿಲಿ ಅನ್ಬೇಡ್ರಿ ಅನ್ನೋ ಪರಿಸ್ಥಿತಿ ಇವತ್ತು ಬಂದಿದೆ. ಹಂಗಾಗಿ ಆದರೂ ಇಂಥ ಪರಿಸ್ಥಿತಿ ಒಳಗೆ ದಾನ ಕೊಡ್ರಿ, ವಿಶೇಷವಾಗಿ ದೇವರು ಪುಣ್ಯ ಕೊಡ್ತಾರೆ. ಕಷ್ಟ ಇದ್ದಲ್ಲಿ ಹೆಚ್ಚಿನ ಫಲ ಇರ್ತದೆ ನೋಡ್ರಿ. ಇಷ್ಟು ದಿನ ಮಾಡಿದ ಬೆಳ್ಳಿ ದಾನ ಬೇರೆ, ಇವತ್ತು ಮಾಡೋ ಬೆಳ್ಳಿ ದಾನ ಬೇರೆ. ಯಾಕೆಂದ್ರೆ ಕಷ್ಟ ಇದ್ದಲ್ಲಿ ಹೆಚ್ಚು ಫಲ. ಆದರೂ ಮನಸ್ಸಿಗೆ ಕಸಿವಿಸಿ ಮಾಡಿಕೊಂಡು ದಾನ ಕೊಡಬಾರದು ಅಂತ ಮತ್ತೆ ಮತ್ತೆ ಅದನ್ನು ಜ್ಞಾಪಿಸ್ಕೊಳ್ಬೇಕು. ಇಷ್ಟ ಆಯ್ತು. ಆಮೇಲೆ ದ್ವಿಜವಾಕ್ಯಂ ಸ್ಮೃತಂ ರಾಜನ್ ಸಂಪೂರ್ಣ ವ್ರತ ಸಿದ್ಧಿದಂ. ಇದೆಲ್ಲವೂ ಚೆನ್ನಾಗಿ ವ್ರತ ಸಂಪೂರ್ಣವಾಗಿದೆ ಅಂತ ಒಬ್ಬರ ಕೈಯಿಂದ ಹೇಳಿಸ್ಕೊಳ್ಬೇಕು. ಒಬ್ಬ ಉತ್ತಮರಾದ ವ್ಯಕ್ತಿಗಳ ಕೈಯಿಂದ ಹೇಳಿಸ್ಬೇಕು, ನಿಮ್ಮ ವ್ರತ ಚೆನ್ನಾಗಿ ಆಗಿದೆ, ಏನೂ ಕಾಳಜಿ ಮಾಡಬೇಡ್ರಿ ಅಂತ ಅವ್ರು ಹೇಳಬೇಕು. ಆವಾಗ ಪೂರ್ಣವಾಗತ್ತೆ ಅಂತ ಹೇಳಿ ಮಾಡ್ತಾರೆ. ಕಷ್ಟ ಬಿದ್ದು ಶುಕ್ಲ ಪಕ್ಷದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಚೆನ್ನಾಗಿ ಮಾಡಬೇಕು ಅಂತ ಅದನ್ನು ಮಾತ್ರ ಹೇಳ್ತಾ ಇದ್ದಾರೆ. ಅವರಿಗೆ ಎಷ್ಟು ಪುಣ್ಯ ಅಂತ ಹೇಳಲಿಕ್ಕೆ ಶಕ್ಯ ಇಲ್ಲ ಅಂತ ಅನ್ನೋದನ್ನು ಬರೀತಾರೆ. ಅಲ್ಲಿಗೆ ಈ ಅಧ್ಯಾಯವನ್ನು ಮುಗಿಸ್ತಾರೆ. ಇನ್ನೂ ಅನೇಕ ವಿಷಯಗಳನ್ನು ಹೇಳಿದ್ದಾರೆ, ಯಥಾಶಕ್ತಿ ಹೇಳಲಿಕ್ಕೆ ಪ್ರಯತ್ನ. ಇದಂ ಮಯ ಧರ್ಮ ರಹಸ್ಯಮುತ್ತಮಂ ಶ್ರೇಯಸ್ಕರಂ ಪಾಪ ವಿಮರ್ದನಂ ಚ ಫಲಪ್ರದಂ ಮಾಧವ ತುಷ್ಟಿ ಹೇತೋ ಪಠೇಚ್ಛ ನಿತ್ಯಂ ಮನಸೋಭಿರಾಮಂ. ಹೀಗೆ ಇಷ್ಟೊತ್ತು ಹೇಳಿದಂತಹ ರಹಸ್ಯವಾದ ಕರ್ತವ್ಯ ಏನಿದೆ, ಇದನ್ನು ಶ್ರೇಷ್ಠವಾಗಿ ಇರುವಂತಹದ್ದು, ಪರಮಾತ್ಮನಿಗೆ ಅತ್ಯಂತ ಪ್ರೀತಿಕರವಾದದ್ದು, ಅಷ್ಟೇ ಅಲ್ಲ ನಮ್ಮ ಪಾಪವನ್ನು ಕಳೆಯುವಂಥದ್ದು. ಒಂದು ಭಾರಿ ಒಳ್ಳೆ ವಿಷಯವನ್ನು ಹೇಳ್ತಾರೆ. ಏನಂದ್ರೆ, ಇದು ಯಾವುದೂ ಮಾಡ್ಲಿಕ್ಕಾಗಿಲ್ಲ ಅಂತ ಇಟ್ಕೊಳ್ರಿ, ನಾವು ಹೇಳ್ತೀವಿ ನೀವು ಕೇಳ್ರಿ, ಅಷ್ಟು ಸಾಕು ಅಂತ ಹೇಳಿ, ಅಷ್ಟಾದರೂ ಸಾಕು ಅಂತ. ಇದು ನಮಗೆಲ್ಲಕ್ಕಿಂತ ಬೆಸ್ಟ್ ಹೇಳಿದ್ರಿ ಆಚಾರ್ಯ ಅಂತ ಅನ್ಬೋದು ನೀವು. ಏನಂದ್ರೆ, ಯಶ್ ಶೃಣೋತಿ ನರೋ ರಾಜನ್ ಪಠತೆ ವಾಪಿ ಸರ್ವದಾ ಸಯಾತಿ ಪರಮಂ ಲೋಕಂ ಯತ್ರ ಯೋಗೀಶ್ವರೋ ಹರಿಹಿ. ಯಾರು ಹೇಳ್ತಾರೋ ಯಾರು ಕೇಳ್ತಾರೋ ಅವರಿಗೆ ಎಲ್ಲ ಫಲಗಳು ಬಂದು ಹೋಗ್ತದೆ ಅಂತ ಹೇಳಿಬಿಟ್ಟು ಮುಗಿದೋಯ್ತು. ಅಲ್ಲಿಗೆ ಅನೇಕ ಸಮಾಧಾನ ದೇವರು ನಮಗೆ ಕೊಟ್ಟಿದ್ದಾನೆ ಅಂತ ಅನ್ಕೋಬೇಕು. ಅರ್ಥ ಏನು ಅಂದರೆ, ಕೇಳೋದನ್ನಾದರೂ ಮಾಡಿದ್ವಲ್ಲ ಅಂತ ಕೊನೆ ಪಕ್ಷ. ಯಾಕೆಂದರೆ ಇದನ್ನು ಕೇಳೋದಕ್ಕೂ ಮನಸ್ಸು ಬೇಕು, ಸಮಯ ಬೇಕು, ಶ್ರದ್ಧೆ ಬೇಕು, ಮತ್ತೆ ಬೇರೆ ಎಲ್ಲ ಅಟ್ರಾಕ್ಷನ್ ಡಿಸ್ಟ್ರಾಕ್ಷನ್ ಏನಿದೆ ಅದನ್ನೆಲ್ಲ ಬಿಟ್ಟು ಬರಬೇಕು. ಅಷ್ಟಾದರೂ ನಾವು ಮಾಡಿದ್ದಕ್ಕೆ ದೇವರು ಫಲ ಕೊಡ್ತಾನೆ. ಅದನ್ನು ಹೇಳ್ತಾ ಇದ್ದಾರೆ. ಯಶ್ ಶೃಣೋತಿ ನರೋ ರಾಜನ್ ಪಠತೆ ವಾ ಸರ್ವದಾ ಸಯಾತಿ ಪರಮಂ ಲೋಕಂ. ಇತಿ ಶ್ರೀ ನಾರದೀಯ ಬೃಹನ್ನಾರದೀಯ ಪುರಾಣೆ ಪುರುಷೋತ್ತಮ ಮಾಹಾತ್ಮೆ ಶ್ರೀ ನಾರಾಯಣ ನಾರದ ಸಂವಾದೆ ಗೃಹೀತ ನಿಯಮತ್ಯಾಗೋ ನಾಮ. ಇಲ್ಲಿ ಸರಿಯಾಗಿ ಹೆಸರು ಕೊಟ್ಟಿದ್ದಾರೆ. ಗೃಹೀತ ನಿಯಮತ್ಯಾಗೋ ನಾಮ ಷಡ್ವಿಂಶೋಧ್ಯಾಯ. 26 ಅಧ್ಯಾಯಗಳನ್ನು ಈ ರೀತಿಯಾಗಿ ಮುಗಿಸಿದ್ದಾರೆ. ಇನ್ನೊಂದು ಸ್ವಲ್ಪ ಒಂದು ಸಣ್ಣ ಕಥೆ ಇದೆ. ಆ ಕಥೆಯನ್ನು ನೋಡಿ ಇವತ್ತಿನ ಕಥಾ ವಿಚಾರವನ್ನು ಮುಗಿಸೋಣಂತೆ. ಇತ್ಯುಕ್ತ್ವಾ ವಿರತಂ ರಾಜ ಮುನೀಶ್ವರ ಅನೀನಮತ್ ಅಪೂಜಯತ್ ತಥೋ ಭಕ್ತ್ಯ ಸಪತ್ನೀಕೋ ಮುದಾನ್ವಿತಃ. ಈ ದೃಢಧನ್ವ ಇಷ್ಟೊತ್ತು ಅವರ ಹತ್ರ ಎಲ್ಲ ಕೇಳ್ಕೊಂಡ, ಯಾರ ಹತ್ರ? ವಾಲ್ಮೀಕಿ ಋಷಿಗಳ ಹತ್ರ. ಇವಾಗ ವಾಲ್ಮೀಕಿ ಋಷಿಗಳು ಹೊರಡಲಿಕ್ಕೆ ಎದ್ದು ನಿಂತರು. ಮೊದಲೇ ಒಂದ್ಸರಿ ಎದ್ದು ನಿಂತಿದ್ರು, ನಿಮ್ಗೆ ನೆನಪದನೋ ಇಲ್ಲೋ. ಆವಾಗ ಅವನು ಪ್ರಾರ್ಥನೆ ಮಾಡ್ಕೊಂಡಿದ್ದ, ಇಷ್ಟೇ ಹೇಳಿ ಹೋಗ್ಬೇಡ್ರಿ, ನನ್ನ ಪೂರ್ವ ವೃತ್ತಾಂತ ಕೇಳಿ ಏನು ಅಷ್ಟಕ್ಕೆ ಸಾಕಾಗೋದಿಲ್ಲ, ನನ್ನ ಪೂರ್ವ ವೃತ್ತಾಂತದಾದ್ಮೇಲೆ ಪುರುಷೋತ್ತಮ ಮಾಸ ಹೇಗೆ ಆಚರಣೆ ಮಾಡಬೇಕು, ಹೇಗೆ ಉದ್ಯಾಪನೆ ಮಾಡಬೇಕು, ಹೇಗೆ ಅದನ್ನು ಮುಗಿಸ್ಬೇಕು ಅದನ್ನು ಹೇಳ್ರಿ ಎಂದಿದ್ದ. ಅವರು ಅದನ್ನು 3 ಅಧ್ಯಾಯಗಳಲ್ಲಿ ಮಾಡಿದರು. ಈಗ ಹೊರಟು ನಿಂತರು. ಹೇಳ್ತಾರೆ, ಸ್ವಸ್ಥಿತೇಸ್ತು ಗಮಿಷ್ಯಾಮಿ ಸರಯೂಂ ಪಾಪನಾಶಿನೀಂ. ನಿನಗೆಲ್ಲ ಒಳ್ಳೆಯದಾಗಲಿ ದೃಢಧನ್ವ, ನಿನಗೆಲ್ಲ ಆಶೀರ್ವಾದವನ್ನು ಮಾಡಿ ನಾನು ಸರಯೂ ನದಿಗೆ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ಅಯೋಧ್ಯೆಯೊಳಗೆ ಸರಯೂ ನದಿ ಅದ್ಭುತವಾದ ನದಿ, ಅಲ್ಲಿಗೆ ಪಾಪನಾಶಿನಿ ಆದದ್ದು, ಅಲ್ಲಿಗೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಅವರು ಹೊರಟರು ಅಂತ ಹೇಳ್ತಾರೆ. ಆಮೇಲೆ
ದೃಢಧನ್ವ ಉವಾಚ ಐ ಸುಂದರಿ ಸಂಸಾರೆ ಹೆಸಾರೆ ಕಿಂ ಸುಖಂ ಋಣಾಂ ರಾಗದ್ವೇಷಾದಿ ಶತ್ರೌ ಗಂಧರ್ವ ನಗರೋಪಮೇ. ಕ್ಯಾ ಬಾತ್. ನಮ್ಮ ದೇಹ ಏನಿದೆ ಅಥವಾ ಈ ಸಂಸಾರ ಏನಿದೆ ಇದು ಗಂಧರ್ವ ನಗರಿ. ಗಂಧರ್ವ ನಗರಿ ಅಂದ್ರೆ ಏನು? ನೋಡ್ಲಿಕ್ಕೆ ರಮ್ಯವಾಗಿರ್ತದೆ, ಆದರೆ ಹೆಚ್ಚು ಹೊತ್ತು ಇರ್ಲಿಕ್ಕೆ ಆಗೋದಿಲ್ಲ. ದೇ ವಿಲ್ ಸೆಂಡ್ ಯು ಬ್ಯಾಕ್ ವೆನ್ ಯುವರ್ ಡೆಪಾಸಿಟ್ಸ್ ಆರ್ ಓವರ್ ಅಂತ. ಈಗ ಎಫ್ ಡಿ ಅಂದ್ರೆ ಏನದು? ಅದು ಯಾವಾಗಲೂ ಇರೋದಲ್ಲ, ಪೆನ್ಷನ್ ಥರ ಅಲ್ಲದು. ನಿಮ್ಮ ಎಫ್ ಡಿ ಖರ್ಚಾಗಿ ಮುಗಿದೋಗ್ತದೆ ಒಂದು ದಿವಸ. ಹಾಗೆ ಪುಣ್ಯವೆಂಬ ಡೆಪಾಸಿಟ್ ಮುಗಿದ ಮೇಲೆ ಗಂಧರ್ವ ನಗರದಿಂದ ಮನೆಗೆ ಕಳಿಸ್ತಾರೆ. ಕ್ಷೀಣೇ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಆದ್ದರಿಂದ ಸಂಸಾರ ಅನ್ನೋದು ಗಂಧರ್ವ ನಗರಿ ಇದ್ದಂತೆ. ಅಲ್ಲಿ ಹೆಚ್ಚು ಹೊತ್ತು ಇರಲಿಕ್ಕೆ ಆಗೋದಿಲ್ಲ, ಮತ್ತು ಅದನ್ನು ನೋಡಿದರೆ ರಮ್ಯವಾಗಿಯೂ ಸ್ವಲ್ಪ ಕಾಣಿಸ್ತದೆ. ಅದರಿಂದ ಅವನಂತಾನೆ ದೃಢದನ್ನು ತನ್ನ ಹೆಂಡತಿಗೆ ತಿರುಗಿ ಹೇಳ್ತಾನೆ, ಇಷ್ಟೊತ್ತು ಕೇಳಿದೆಲ್ಲ ನನ್ನ ವೃತ್ತಾಂತ, ನನ್ನ ಹಿಂದಿನವ್ರ ವೃತ್ತಾಂತ, ಬೇರೆ ಬೇರೆ ಕಥೆಗಳು ಕೇಳ್ತಾನೆ ಇದ್ದೀವಿ 4-5 ದಿವಸದಿಂದ. ಅಷ್ಟನ್ನೆಲ್ಲ ಕೇಳಿದ ಮೇಲೆ ಹೇಳಬೇಕಾದ ಮಾತನ್ನು ಹೇಳ್ತಾ ಇದ್ದ. ಏನಂತಾನೆ ಅಂದರೆ, ರಾಗದ್ವೇಷಗಳು ನಮ್ಮಿಂದ ಎಲ್ಲಿ ಬಿಡ್ತಾವೆ? ನಾವು ಅವನ್ನು ಬಿಡೋದೇ ಉತ್ತಮ, ಅವು ನಮ್ಮನ್ನಂತೂ ಬಿಡೋದಿಲ್ಲ. ಅದಕ್ಕಾಗಿ ನಾನು ವನಕ್ಕೆ ಹೋಗಿ ಬಿಡ್ತೀನಿ ಅಂತ ಹೇಳ್ತಾನೆ. ವನಂ ಗಮಿಷ್ಯಾಮಿ ವರಾರೋಹೆ ಸಂಸ್ಮರನ್ ಪುರುಷೋತ್ತಮಂ. ಇದೇ ಪುರುಷೋತ್ತಮನ ಸ್ಮರಣೆ ಮಾಡ್ತಾ ಗೋಲೋಕಕ್ಕೆ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ಭೂಲೋಕದಲ್ಲಿ ಇರೋವಷ್ಟು ದಿನ ವನದೊಳಗಿರ್ತೀನಿ. ವನಂ ಗತೋ ಯದ್ ಹರಿಮಾಶ್ರಯೇತ್ ಅಂತೇನು ಭಾಗವತದಲ್ಲಿ ಹೇಳ್ತಾರೆ. ಹಾಗೆ ವನವನ್ನ ಕುರಿತು ನಾನು ಹೋಗ್ತೀನಿ ಅಂತಂದಾಗ ಅವಳಂತಾಳೆ, ಅಹಮಪಿ ಆಗಮಿಷ್ಯಾಮಿ, ನಾನೂ ಕೂಡ ನಿನ್ನ ಜೊತೆಗೆ ಬಂದುಬಿಡ್ತೀನಿ ಅಂತ. ಯಾಕೆ ಅಂದರೆ ಗಂಡ ಅರ್ಥಾತ್ ಯಾರು ಜೊತೆಗಾರನಾಗಿ ದೇವರು ನಮ್ಮನ್ನು ಆರಿಸಿದ್ದಾನೋ ಅವನ ಜೊತೆಗೆ ನಾನು ಮಾಡಬೇಕಾದ ಕರ್ತವ್ಯ ಎಲ್ಲ ಮಾಡಬೇಕು. ಅವನು ಇರೋವರೆಗೂ ಅವನ ಜೊತೆ ಕರ್ತವ್ಯದೊಳಗೆ ನಿರತರಾಗಿರಬೇಕು. ಮಿತಂ ಪಿತಾ ದದಾತ್ಯೇವ ಮಿತಂ ಭ್ರಾತಾ ಮಿತಂ ಸುತಃ ಅಮಿತಸ್ಯ ಪ್ರದಾತಾರಂ ಭರ್ತಾರಂ ಕಾನೂನ ವ್ರಜೇತ್. ನಾನು ಬರ್ತೀನಿ ನಿಮ್ಮ ಜೊತೆ. ಯಾಕೆ ಅಂದರೆ ತಂದೆಯಾಗಲಿ, ಆಮೇಲೆ ಅಣ್ಣನಾಗಲಿ, ತಮ್ಮನಾಗಲಿ, ಮಕ್ಕಳಾಗಲಿ ಯಾರೇ ಇದ್ರೂ ಕೂಡ ಅಲ್ಪವಾದ ಸಪೋರ್ಟ್ ಮಾಡಬಹುದು, ಅಲ್ಪವಾದ ಅನುಕೂಲ ಕೊಡಬಹುದು. ಆದರೆ ನನಗೆ ಯಾವಾಗಲೂ ಜೊತೆಗಾರನಾಗಿದ್ದು ದೇವರು ನಮಗಾಗಿ ಗೊತ್ತು ಮಾಡಿದಂತಹ ಯಾವ ಪತಿ ಇದ್ದಾನೆ, ಪತ್ನಿ ಇದ್ದಾಳೆ, ಅವರನ್ನು ಬಿಟ್ಟು ಧರ್ಮವನ್ನು ಆಚರಣೆ ಮಾಡಬಾರದು. ಅದಕ್ಕೆ ನೋಡ್ರಿ, ಮದುವೆ ಕಾಲದಲ್ಲಿ ಹೇಳಿಸಿರ್ತಾರೆ ಇದನ್ನು, ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ. ಅತಿಚರಣ ಅಂದ್ರೆ ಬಿಟ್ಟು ಮಾಡೋದು, ಒಬ್ಬರೇ ಹೋಗಿ ಗುಡಿಗೆ ಹೋಗಿ ಬಂದ್ಬಿಡೋದು, ಒಬ್ಬರೇ ಹೋಗಿ ಇದು ಮಾಡುವ, ಹಂಗಲ್ಲ. ಅವಕಾಶ ಇದ್ದಾಗ ಇಬ್ಬರೂ ಮಾಡಬೇಕು ಆ ಕೆಲಸ. ಯಾಕೆಂದ್ರೆ ಅತಿಚರಣವನ್ನು ಮಾಡಬಾರದು, ದೇವರು ಕೊಟ್ಟಾಗ ಆ ಕೆಲಸವನ್ನು ಮಾಡಬೇಕು ಅಂತ. ಅದಕ್ಕಾಗಿ ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ ಅವಳು ಹೇಳಿದ್ದಾಳೆ. ಆಯಿತು, ಇಬ್ಬರೂ ಸೇರಿ ಹೋಗೋಣ. ಮೊದಲು ನನ್ನ ಮಗನಿಗೆ ಪಟ್ಟಾಭಿಷೇಕವನ್ನು ಮಾಡಿಬಿಡ್ತೀನಿ, ಅವನನ್ನು ಕೂಡಿಸೋಣ, ಅವನು ಈ ರಾಜ್ಯವನ್ನು ನೋಡಿಕೊಳ್ಳಿ, ನಾವು ಹೋಗೋಣ ಅಂತ ಹೇಳಿ ಏವಂ ಹೇಳ್ತಾರೆ. ಪ್ರಿಯಾವಾಕ್ಯ ಮುರೀಕೃತ್ಯ ಸುತಂ ರಾಜ್ಯೇ ಅಭಿಷಿಚ್ಯ. ರಾಜ್ಯಾಭಿಷೇಕವನ್ನು ಅವನಿಗೆ ಮಾಡಿ ಅವನು ಪತ್ನಿ ಸಮೇತನಾಗಿ ಹೋಗ್ತಾ ಇದ್ದಾನೆ. ಹೋಗಿ ಏನು ಒಂದಿಷ್ಟು ಕಾಲ ಆ ವ್ರತವನ್ನು ಮಾಡೋದು ಉಳಿದಿತ್ತು ಅದನ್ನು ಅಲ್ಲಿಯೇ ಮಾಡ್ತಾ ಇದ್ದಾನೆ. ಏವಂ ವ್ರತವಿಧೌ ತಸ್ಯ ತಸ್ತುಶ್ಚ ತಪೋನಿಧೇಹೆ ಸೇವಾವಿಧೌ ಪ್ರಪನ್ನಾಸೀನ್ ಮಹಿಷೀ ಸಾ ಪತಿವ್ರತ. ಎಲ್ಲದಕ್ಕೂ ಕೂಡ ಹೆಂಡತಿಯ ಸಪೋರ್ಟ್ನಿಂದ ಅವನು ಆ ವ್ರತವನ್ನು ಪೂರ್ಣ ಮಾಡಿದ್ದಾನೆ. ಅಷ್ಟೊತ್ತಿಗೆ ಒಂದು ವಿಮಾನ ಬಂದಿದೆ ಅಂತ. ವಾನಪ್ರಸ್ಥಾಶ್ರಮದಿಂದ ಸೀದಾ ವೈಕುಂಠಕ್ಕೆ ಅವನು ಹೋಗ್ತಾ ಇರೋ, ಗೋಲೋಕಕ್ಕೆ. ಅಲ್ಲಿ ಪುಣ್ಯಶೀಲ ಸುಶೀಲ ಅಂತ ಇಬ್ಬರು ಕೂತಿದ್ರಂತ. ಅವರು ಇವರನ್ನು ವಿಮಾನದಲ್ಲಿ ಕೂಡಿಸಿಕೊಂಡು ಗೋಲೋಕಂ ಗತವಾನ್, ಗೋಲೋಕಕ್ಕೆ ಅವನು ಹೋದ ಅಂತ ಹೇಳ್ತಾರೆ. ಯಾಕೆಂದ್ರೆ ನಿಮಗೆ ಕೊನೆ ಭಾಗವನ್ನು ತೋರಿಸದೇ ಇದ್ರೆ ಅವನಿಗೆ ಆದ ಫಲ ನಮ್ಮ ಮನಸ್ಸಿನೊಳಗೆ ಉಳಿಯೋದಿಲ್ಲ. ಅದಕ್ಕಾಗಿ ಅಲ್ಲಿವರೆಗೂ ಎಲ್ಲವನ್ನು ಹೇಳಿದ್ದ. ಅವನು ಉದ್ಧಾರವಾದ ಅಂತ ಅಷ್ಟೇ ಹೇಳಿಲ್ಲ, ಹೇಗೆ ಆಯಿತು ಅನ್ನೋದನ್ನು ಕೂಡ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ, ಏನಾದರೂ ಒಂದು ಚೂರು ಪುಣ್ಯ ಮಾಡಿದರೂ ಸಾಕು, ಅಧಿಕ ಮಾಸದಲ್ಲಿ ಅಧಿಕಸ್ಯ ಅಧಿಕಂ ಫಲಂ ಅನ್ನುವಂತೆ ಆಗ್ತದೆ. ಅದಕ್ಕೊಂದು ಉದಾಹರಣೆ ಹೇಳ್ತಾರಂತೆ. ಏನಂತಂದ್ರೆ, ಒಂದು ದುಷ್ಟವಾದ ಹುಚ್ಚು ಹಿಡಿದ ಕೋತಿ 3 ದಿನ ಆ ಅಧಿಕ ಮಾಸದ ಪುಷ್ಕರಣಿಯಲ್ಲಿ ಅರ್ಥಾತ್ ಅಂತ್ಯ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ್ದಕ್ಕೆ, 3 ದಿನ ಅಧಿಕ ಮಾಸ ಕಾಲದಲ್ಲಿ ಸ್ನಾನ ಮಾಡಿದ್ದಕ್ಕೆ ಅದಕ್ಕೆ ಉತ್ತಮ ಲೋಕಪ್ರಾಪ್ತಿಯಾಯಿತು. ಇನ್ನು ಮನುಷ್ಯರು ಮಾಡಿದರೆ ಏನಾಗೋದಿಲ್ಲ ಅಂತ ಹೇಳಿ ನಾರಾಯಣ ದೇವರು ನಾರದರಿಗೆ ಹೇಳ್ತಾರೆ. ನಿಮಗೆ ಮತ್ತೆ ಜ್ಞಾಪಿಸಬೇಕು, ಈ ಕಥೆ ನಾರಾಯಣ ದೇವರು ನಾರದರಿಗೆ ಉಪದೇಶ ಮಾಡ್ತಾ ಇದ್ದಾರೆ, ಸಮಗ್ರವಾದದ್ದು. ಅಲ್ಲಿಗೆ ಬಂತು ವಿಷಯ. ದೃಢಧನ್ವನ ಕಥೆ ಮುಗೀತು. ನಾರಾಯಣ ಅಂತಾನೆ, ಒಂದು ಕೋತಿಗೆ ಅನುಗ್ರಹ ಆಗಿದೆ ಅಂದರೆ ಮನುಷ್ಯರಿಗೆ ಆಗೋದಿಲ್ಲ ಅಂತಂದ್ರು. ಆವಾಗ ನಾರದರಿಗೆ ಅಂದರು, ತಡೀರಿ, ಹಾಗಾದರೆ ಆ ಕೋತಿಗೆ ಅನುಗ್ರಹ ಆಗಿದ್ದು ಹೇಗೆ ಅನ್ನೋದನ್ನು ನೀವು ಉಪದೇಶ ಮಾಡಬೇಕು ಅಂತ ಶುರು ಮಾಡಿದರು.
ಕೋತಿ ಯಾವುದು, ಏನಾಯ್ತು, ಕಥೆ ಏನು? ಅಥ ಶಾಖಾ ಮೃಗೋಪ್ಯದ್ವಾ ಅದ್ಧ ಮುಕ್ತೋ ಯದ್ ವ್ಯಾಜಸೇ ವನಾಥ್ ತದ್ವದಸ್ವ ಕಥಾಮೇತಾಂ ಸರ್ವಲೋಕ ಹಿತಾಯ ಮೇ. ನನಗೊಬ್ಬನಿಗೆ ಅಲ್ಲಪ್ಪ, ಕೇಳಲಿಕ್ಕೆ ಇಷ್ಟು ಜನ ಬಂದಿದ್ದಾರೆ, ಅವರಿಗೆಲ್ಲರಿಗೂ ಹಿತ ಆಗೋದಕ್ಕಾಗಿ ಆ ಕಪಿಯ ಕಥೆಯನ್ನು ತಿಳಿಸ್ಬೇಕು ಅಂತ ಹೇಳ್ತಾರೆ. ಯಾವ ರೀತಿಯಾಗಿ ಅದೆಲ್ಲ ನಡೀತು ಅನ್ನೋದನ್ನು ಹೇಳಬೇಕು ಅಂತಂದ್ರು. ಅವಾಗ ನಾರಾಯಣ ದೇವರು ಶುರು ಮಾಡ್ತಾರೆ. ಇವತ್ತು ಆರಂಭ ಆಗ್ತದೆ, ನಾಳೆ ಕಂಟಿನ್ಯೂ ಆಗ್ತದೆ. ಏನು? ಕಶ್ಚಿತ್ ಕೇರಳ ದೇಶೀಯೋ ದ್ವಿಜ ಪರಮಲೋಲುಪ ನಿತ್ಯಂ ಧನಚಯೇ ದಕ್ಷ ಸರಘೇವ ಧನಪ್ರಿಯ ಲೋಕೆ ಕದರ್ಯ ಇತ್ಯಾಖ್ಯಾಂ ಗತಸ್ತೇನೈವ ಕರ್ಮಣ ಚಿತ್ರಶರ್ಮಾ ಪುರನಾಮ ತಸ್ಯಾಸೀತ್ ಪಿತೃಕಲ್ಪಿತಂ. ತಂದೆ ತಾಯಿ ಅಂದರೆ ಒಬ್ಬನು ಕೇರಳ ದೇಶೀಯನಾದ ಒಬ್ಬ ಬ್ರಾಹ್ಮಣ ಇದ್ದ. ಒಬ್ಬನು, ಅವನ ಹೆಸರು ತಂದೆ ತಾಯಿಗಳು ಇಟ್ಟಿದ್ದು ಚಿತ್ರಶರ್ಮಾ ಅಂತ ಹೇಳಿ. ಆದರೆ ಅವನೆಲ್ಲರೂ ಕೂಡ ಸಾಮಾನ್ಯವಾಗಿ ಕದರ್ಯ ಅಂತ ಅವನನ್ನು ಕರಿತಾ ಇದ್ದ. ಅವನು ಯಾವ ರೀತಿ ಇದ್ದ ಅಂದರೆ ಅವನಿಗಿಂತ ಜಿಪುಣ ಇನ್ಯಾರೂ ಆ ಪ್ರಪಂಚದಲ್ಲಿ ಇದ್ದಿದ್ದಿಲ್ಲ. ಆ ಕಾಲಕ್ಕೆ ಯಾರೂ ಇರಲಿಲ್ಲ. ಮಹಾ ಜಿಪುಣ, ಮಹಾ ಲೋಲುಪಿ ಅಂಥವನಿದ್ದ. ಏನಂದ್ರೆ ಸದನ್ನಂ ಚ ಸುವಸ್ತ್ರಂ ಚ ನಭುಕ್ತಂ ತೇನ ಕುತ್ರಚಿತ್. ನೀವು ನೋಡಿರ್ಬೇಕಾದ್ರೆ ಕೆಲವರು ಬಹಳ ಇದಿರ್ತಾರೆ, ಏನು ಕೈ ಬಿಗಿ ಅಂತಾರಲ್ಲ, ಅದ್ರ ಅರ್ಥ ಏನು, ಬಹಳ ಜಿಪುಣರು ಇರ್ತಾರೆ. ಆದರೆ ಸ್ವಂತಕ್ಕೇನು ಮಾಡ್ಕೊಂಡಿರೋದು, ಸ್ವಂತಕ್ಕೆ ಚೆನ್ನಾಗಿ ಇಟ್ಕೊಂಡಿರ್ತಾರೆ, ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಆಗ್ತಾ ಇರೋದಿಲ್ಲ ಅಷ್ಟೇ ಅವ್ರಿಗೆ. ಪಾಪ ಅವ್ರ ಮನಸ್ಸು ಒಪ್ಪೋದಿಲ್ಲ ಅಂಥವ್ರು ಇರ್ತಾರೆ. ಇವನು ಮಹಾಶಯ ಒಂದು ಹೆಜ್ಜೆ ಮುಂದಿದ್ದ, ಸ್ವಂತಕ್ಕೂ ಏನೂ ಮಾಡ್ಕೊಂಡಿದ್ದಿಲ್ಲ. ಅಂಥವ್ರು ನಾವು ನೋಡಿಲ್ಲ ಅಂತಲ್ಲ, ಸ್ವಂತಕ್ಕೂ ಏನೂ ಇಲ್ಲ, ಚೆನ್ನಾಗಿ ತಿನ್ನೋದಿಲ್ಲ, ಚೆನ್ನಾಗಿ ಉಣ್ಣೋದಿಲ್ಲ, ಒಳ್ಳೆ ಇಲ್ಲ, ಚೆನ್ನಾಗಿ ಯಾವುದನ್ನು ಕಳಿಲಿಲ್ಲ, ತಾನು ತಿನ್ನ ಪರರಿಗೆ ಕೊಡ ಅಂತಂತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಇತ್ತು ಅವನಿಗೆ. ಅವನು ಎಷ್ಟೆಲ್ಲ ಇದ್ದ ಅಂದರೆ ವೈಶಾಖೇ ಧನಧಾನ್ಯಂಚ ವ್ಯತಿಪಾತೆ ಚ ಕಂಚನಂ ವೈಧೃತವು ರಾಜತಂ ದಾನಂ ಸರ್ವದಾ ನಾಣ್ಯಮೂನಿಚ. ಯಾವುದನ್ನು ಕೊಟ್ಟಿಲ್ಲ. ಇಲ್ಲಿ ಒಂದು ವಿಶೇಷವಾಗಿ ಇದನ್ನು ಬಳಸ್ತಾರೆ ಯಾರು, ವೇದವ್ಯಾಸರು. ಏನಂದ್ರೆ ಇಂತಹದ್ದನ್ನು ಮಾಡಲಿಲ್ಲ ಅಂತ ಒಂದಿಷ್ಟು ಲಿಸ್ಟ್ ಮಾಡ್ತಾರೆ. ಅದರಿಂದ ನಮಗೇನು ಗೊತ್ತಾಗ್ತದೆ ಅಂದ್ರೆ ಇಂಥದ್ದನ್ನು ನಾವು ಮಾಡಬೇಕಾಗಿತ್ತು ಅಂತ ನಮಗೂ ಒಂದು ದೃಷ್ಟಾಂತ ಕೊಟ್ಟಂಗೆ ಮಾಡ್ತಾರೆ. ಹೇಳ್ತಾರೆ ನೋಡ್ರಿ, ಬಹಳ ಚಂದ. ಏನಂದ್ರೆ ಮಾಘ ಮಾಸದಲ್ಲಿ ತಿರದಾನ ಮಾಡಿಲ್ಲ, ಕಾರ್ತಿಕ ಮಾಸದಲ್ಲಿ ದೀಪದಾನ ಮಾಡಲಿಲ್ಲ, ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ಲಿಲ್ಲ ಅಂದ್ರೆ ಅರ್ಥ ಏನು? ನಾವು ಮಾಡಬೇಕು ಅಷ್ಟನ್ನೆಲ್ಲ ಅಂತ. ಇದು ಎರಡೆರಡು ಹಕ್ಕಿ ಹೊಡೆದಂಗೆ ಒಂದೇ ಕಲ್ಲಲ್ಲಿ ನಮಗೆ ಮಾಡೋದನ್ನು ಹೇಳ್ತಾ ಇದ್ದಾರೆ, ಅವನು ಯಾವುದನ್ನು ಮಾಡಲಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದ. ವೈಶಾಖ ಮಾಸದಲ್ಲಿ ಧಾನ್ಯ ದಾನ ಮಾಡಬೇಕು, ಅದರಲ್ಲೂ ವಿಶೇಷವಾಗಿ ವೈಶಾಖದ ವ್ಯತಿಪಾತ ಮತ್ತು ವೈಧೃತಿಯಲ್ಲಿ ಇನ್ನೂ ಬಂಗಾರದ ದಾನವನ್ನ, ಬೆಳ್ಳಿಯ ದಾನವನ್ನ ಕ್ರಮಶಃ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟನ್ನು ಮಾಡಿಲ್ಲ ಅವನು. ನಾವು ಮಾಡಿಲ್ಲ. ಹಂಗೆ ನೋಡಿದ್ರೆ ನಾವು ಅವನಕ್ಕಿಂತ ಕೆಳಗೆ ಇದ್ದೀವೇನೋ ಅಂತ ಅನಿಸ್ತದೆ. ರವಿ ಸಂಕ್ರಮಣೆ ಕಾಲೇ ನದತ್ತಾನಿ ಕದಾಚನ. ರವಿ ಸಂಕ್ರಮಣ ಇದ್ದಾಗ, ಅರ್ಥಾತ್ ಸಂಕ್ರಮಣ ಪ್ರತಿ ತಿಂಗಳು ಇರ್ತದೆ, ಈ ಅಧಿಕ ಮಾಸದಲ್ಲಿ ಮಾತ್ರ ಇರುವುದಿಲ್ಲ. ಆ ರವಿ ಸಂಕ್ರಮಣ, ಸಂಕ್ರಾಂತಿ ಅಂತ ಬರೆದಿರ್ತಾರೆ ಪಂಚಾಂಗದೊಳಗೆ, ಆ ಕಾಲದಲ್ಲಿ ಒಂದಿಷ್ಟು ದಾನಾದಿಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದು ಆಗಿಲ್ಲ. ಸೂರ್ಯ ಚಂದ್ರ ಉಪರಾಗ ಅಂದ್ರೆ ಏನು? ಗ್ರಹಣ ಹಿಡಿದಾಗ, ಚಂದ್ರಗ್ರಹಣ, ಸೂರ್ಯಗ್ರಹಣ ಮೊದಲಾದವುಗಳಲ್ಲಿ ದಾನ ಮಾಡೋದಿಲ್ಲ. ಅದೆಲ್ಲ ಏನಿಲ್ಲ ಬಿಡ್ರಿ ಅಂತ ಬಿಟ್ಬಿಡ್ತಾರೆ. ನಮಗೆ ಪುಣ್ಯ ಇದು ಉತ್ತಮ ಫಲ ಇದೆ, ನಾನೇನು ದಾನ ಮಾಡೋದಿಲ್ಲ ಅಂತ ಬಿಟ್ರೆ ಅದು ತಪ್ಪೆ. ಯಾಕೆಂದ್ರೆ ಉಪರಾಗ ಇದ್ದದ್ದು ಸುಳ್ಳಲ್ಲ. ಉಪರಾಗ ಅಂದ್ರೆ ಗ್ರಹಣ, ಅದಕ್ಕಂತೂ ನಾವು ಮಾಡಲೇಬೇಕು. ದಾನ ಅನಿವಾರ್ಯ, ಮಾಡಲಿಕ್ಕೆ ಬೇಕು. ಹೀಗೆ ಯಾವುದನ್ನು ಮಾಡದೇ ಇರುವಂತಹ ಮಹಾನುಭಾವನಿಗೆ ಊರಿನೊಳಗೆ ಯಾರೂ ಮನೆ ಹತ್ರ ಸೇರಿಸ್ತಾ ಇರಲಿಲ್ಲ. ಅಂತಹ ಒಬ್ಬ ದುಷ್ಟ. ಸ ಗೋದೋಹನ ಮಾತ್ರಂ ಹಿ ಕುತ್ರಾಪಿ ಸ್ಥಾತುಮಕ್ಷಮಃ ಲೋಕಧಿಕ್ಕಾರ ಸಂದಗ್ಧೋ ಬಭ್ರಾಮೋ ದ್ವಿಗ್ನ ಮಾನಸಃ. ಅವನಿಗೆ ಹೆಂಡತಿ ಬಿಟ್ಟು, ಮಕ್ಕಳು ಬಿಟ್ಟರು, ಎಲ್ಲರೂ ಹೇಳಿದ್ರು ನಿನ್ನನ್ನು ಮಾತ್ರ ನಾವು ನಿನ್ನ ಜೊತೆ ಇರ್ಲಿಕ್ಕೆ ಶಕ್ಯ ಇಲ್ಲ, ಎಲ್ಲಿಗೆ ಹೋಗ್ತೀವಿ ಹೋಗು ಅಂತ ಅವನ ಕೈ ಬಿಟ್ಬಿಟ್ರು. ಆದ್ರೆ ಅವನಿಗೆ ಜಗತ್ತೇ ಅವನನ್ನು ತಿರಸ್ಕಾರ ಮಾಡಿದ್ರು, ತಾನು ಮಾತ್ರ ತನ್ನ ಆ ಲೋಭವನ್ನ, ದುಡ್ಡಿನ ಮೋಹವನ್ನು ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ತರೋದು ಕೂಡಿಡೋದು ಎಲ್ಲಿವರೆಗೂ ಅಂತ ಬರೀತಾರೆ, ಕೇಳಿದ್ರೆ ನಾಚಿಕೆ ಆಗ್ತದೆ. ಕದಾಚಿತ್ ಭಿಕ್ಷೆ ಬೇಡ್ಲಿಕ್ಕೂ ಹೋಗ್ತಿದ್ದಂತ, ನನಗೇನಿಲ್ಲ ಕೊಡ್ರಿ ಅಂತ. ಸುಮ್ಮನೆ ಇದ್ರೂ ಅಂದ್ರೆ ಆದಷ್ಟು ದುಡ್ಡು ಬಂದ್ರೆ ಒಳಗೆ ಸೇರಿಸ್ಬೋದಲ್ಲ ಅಂತ. ಅಂದ್ರೆ ಪರಮಾವಧಿಯ ವಿಚಿತ್ರವನ್ನು ಮುಟ್ಟಿದ್ದಾನೆ ಅವನು ಅಂತ ತಿಳ್ಕೊಳ್ಬಹುದು. ಹಾಗಿದ್ದವನು ಮುಂದೆ ಒಬ್ಬ ಶ್ರೀಮಂತನನ್ನು ಭೇಟಿ ಆಗ್ತಾನೆ. ಕಾಡಿಗೆ ಹೋಗ್ತಾನೆ. ಯಾರೂ ಇಲ್ಲ, ಯಾರೂ ಸೇರಿಸ್ತಾ ಇಲ್ಲ ಅಂದ್ರೆ ಊರಿನಿಂದ ಹೊರಗೆ ಹಾಕ್ಬಿಟ್ರು, ಇಂಥವ್ರು ಬೇಡ ಅಂತ ಹೇಳಿ. ಏಕಾದಶ ಸ್ಕಂದದೊಳಗೆ ಭಿಕ್ಷುಗೀತ ಅಂತ ಬರ್ತದೆ, ಅಲ್ಲಿಯೂ ಹಿಂಗೆ ಇದೆ ಭಾಗವತದೊಳಗೆ. ಒಬ್ಬ ವ್ಯಕ್ತಿ ಯಾರಿಗೂ ಉಪಕಾರ ಮಾಡದೇ ಇದ್ದವನಿಗೆ ಜನ ಹೇಗೆ ನಡ್ಕೊಳ್ತಾರೆ ಅಂತ ಹೇಳಿ ಅಲ್ಲಿ ತೋರಿಸಿದ್ದಾರೆ. ಹಾಗೆ ಇಲ್ಲೂ ಆಯ್ತು, ತಿರಸ್ಕಾರ ಮಾಡಿದ್ರು. ಅವನು
ಒಂದು ತೋಟಕ್ಕೆ ಬಂದ. ದೂರದ ಊರಿನಿಂದ ದೂರದಲ್ಲಿ ಒಂದು ತೋಟ ಇತ್ತು. ಅದರ ಅಧಿಕಾರಿ ಇದ್ದ, ಅರ್ಥಾತ್ ತೋಟದ ಮಾಲೀಕ. ಅವನ ಹತ್ತಿರ ಬಂದು ಸುಳ್ಳೆಲ್ಲ ಹೇಳಿದ. ನಾನು ಹೀಗೆ ಒಳ್ಳೆಯ ಮನುಷ್ಯನೇ, ನನಗೆ ಏನೋ ಒಂದು ಸಮಸ್ಯೆ ಆಗಿ ನನಗೆ ಈ ಜನ ಎಲ್ಲ ಹೊರಗೆ ಹಾಕಿದ್ದಾರೆ, ವೃಥಾಪವಾದವನ್ನು ಮಾಡಿ, ನನಗೆ ನೀವು ಇಲ್ಲಿ ಇರ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಂದ್ರು. ಪಾಪ ಏನೋ ಬಂದಿದ್ದಾನೆ ಬ್ರಾಹ್ಮಣ, ಸುಳ್ಳು ಹೇಳ್ತಾ ಇಲ್ಲ ಅಂತ ಅವನ ಮುಖ ನೋಡಿ ಅಂದುಕೊಂಡ್ರು. ಅದಕ್ಕೆ ನೋಡಬೇಡ್ರಿ, ಮುಖ ನೋಡಿ ಯಾವುದನ್ನು ಅಳಿಬಾರ್ದು ಅಂತ ಇದೇ ಅಭಿಪ್ರಾಯ. ಹೀಗಾಗಿ ಅಳೆದು ಬಿಟ್ಟ. ಅವನ ಮನೆಯಲ್ಲೇ ಇಟ್ಟು, ಅವನಿಗೂ ದೈವ ಸಂಯೋಗ ಹೆಂಗಿರ್ತದೆ ನೋಡ್ರಿ, ಕರ್ಮ ಧರ್ಮ ಸಂಯೋಗ ಅಂತಾರೆ. ಅವತ್ತೇ ಅವನಿಗೆ ರಾಜರ ಕಡೆಯಿಂದ ಕಾಲ್ ಬಂದಿತ್ತಂತ, ಒಂದಿಷ್ಟು ಸೇವೆ ಇದೆ. ಅವನು ಮಾಲೀಕ ಇದ್ನಲ್ಲ, ಅವನು ಸ್ವಲ್ಪ ಸಿವಿಲ್ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದು. ರಾಜಭವನದಲ್ಲಿ ಏನೋ ಕೆಲಸ ಇದೆ ಅಂತಂದ. ಅವನಂದ, ನೀನು ಅನಾಯಾಸ ಬಂದಿ ಮಾರಾಯ, ನನ್ನ ತೋಟ ಎಲ್ಲ ನೀನೇ ನೋಡ್ಕೊ ಅಂತಂದ. ಅವನ ಕೈ ಕೊಟ್ಟು ಅವನು ಹೋದ ಮೇಲೆ ಅವನು ಅನೇಕ ದಿವಸ ಅಲ್ಲಿ ಇರಬೇಕಾಯ್ತು. ದೊಡ್ಡ ಪ್ರಾಜೆಕ್ಟ್ ಅದು, ರಾಜಭವನದ್ದು. ಹಿಂಗಾಗಿ ಅಲ್ಲಿ ಅನೇಕ ದಿವಸ ಅವನು ವಾಸ ಮಾಡಿದ. ಇವನು ಅನಾಯಾಸವಾಗಿ ದೊರೆತ ಆ ವೀಟಿಕಾ ಅಂತಂದ್ರೆ ಈ ತೋಟ, ಅಲ್ಲಿ ಕ್ಷಮಿಸ್ಬೇಕು, ವಾಟಿಕ ಅಂದ್ರೆ ತೋಟ. ಅಲ್ಲಿ ದಿನನಿತ್ಯ ವಾಸ ಮಾಡ್ತಾ ಇದ್ದಾನೆ. ವಾಸ ಮಾಡಿ ಏನ್ ಮಾಡ್ತಾನೆ ಅಂದ್ರೆ ರಾಜದ್ವಾರೇ ಸದಾ ಕಾರ್ಯಂ ತಸ್ಯಾತ್ಯಂತ ಭೀಭವತ್ ಪರಾಧೀನತಯಾ ಚಾಸೋ ವಾಟಿಕಾಂ ನ ಜಗಾಮಹ ತತ್ಫಲಾನಿ ಕದರ್ಯಸ್ತು ಜಘಾಸ ನಿರ್ಭರಂ ಮುದಾ. ಆ ತೋಟದಿಂದ ಬರುವ ಹಣ್ಣನ್ನೆಲ್ಲ ತಾನೇ ತಿನ್ಲಿಕ್ಕೆ ಶುರು ಮಾಡಿದ. ಹೊಟ್ಟೆಗೆ ಹಾಕೊಂಡ. ಇಷ್ಟು ದಿನ ಒಳ್ಳೇದನ್ನು ತಿಂದಿರಲಿಲ್ಲ, ಪುಕ್ಸಟ್ಟೆ ತಿಂತಾ ಇದ್ದಾನೆ. ತಿಂದ, ಉಳಿದಿದ್ದನ್ನು ಮಾರಿದ ದುಡ್ಡನ್ನು ತಾನೇ ಇಟ್ಟುಕೊಂಡ. ಭೂಮಿ ಒಳಗೆ ಒಂದು ಜಾಗ ಮಾಡಿದ್ನಂತ. ಯಾಕಂದ್ರೆ ಅವನು ಬಂದು ಕೇಳಿದ್ರೆ ಅವನು ಸಿಗಬಾರದಲ್ಲ. ಅದಕ್ಕಾಗಿ ಅಲ್ಲಿ ಭೂಮಿಯಲ್ಲಿ ಇಡ್ತಾ ಸಂಗ್ರಹ ಮಾಡ್ತಾ ಹೋದ. ಆಮೇಲೆ ಹೇಳ್ತಾರೆ, ಯದಾ ಪೃಚ್ಛದ್ ವನಾಧೀಶಃ ತದಗ್ರೇ ಅವಧೀನ್ ಮುದ. ಏನಂದ್ರೆ ಸುಳ್ಳು ಹೇಳಿದಂತೆ. ಏನಂತಂದ್ರೆ, ಅವನು ಬಂದು ಕೇಳ್ತಾ ಇದ್ದೆ, ಯಾವಾಗಾದ್ರೂ ಒಂದ್ಸಲ ವಿಸಿಟ್ ಕೊಟ್ಟಾಗ, ಅಲ್ಲ ಇಷ್ಟು ದಿವಸ ಇದು ಹಣ್ಣೆಲ್ಲ ಎಲ್ಲಿ ಹೋಯ್ತು, ಮಾರಿದ್ದೇನಾದ್ರೂ ದುಡ್ಡು ಬಂತ, ಅದು ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ, ಏನು ಯಾವ ದುಡ್ಡು ಬಂದೇ ಇಲ್ಲ. ನಾನು ಹಣ್ಣನ್ನು ಕೀಳಬೇಕು ಅನ್ನೋ ಹೊತ್ತಿಗೆ ಎಲ್ಲಾ ಪಕ್ಷಿಗಳು ಬಂದು ನೋಡಿ ತಿಂದು ಹೋಗ್ಬಿಡ್ತಾ ಇವೆ. ಇಲ್ಲಿ ಎಲ್ಲಾ ಪಕ್ಷಿಗಳ ಕಾಟ ಬಹಳ, ನೋಡ್ರಿ ಬೇಕಾದ್ರೆ ಪಕ್ಷಿಗಳೆಲ್ಲ ಇಲ್ಲಿ ಸತ್ತು ಬಿದ್ದಿವೆ ಅಂತ ತೋರಿಸಿದಂತ. ಅಂದ್ರೆ ಇವ್ 4 ಪಕ್ಷಿಗಳನ್ನ ಕೊಂದು ಹಾಕಿದ್ನಂತ. ಅವನಿಗೆ ವಿಶ್ವಾಸ ಬರಬೇಕು ಅಂತ. ಪಕ್ಷಿಗಳನ್ನು ನೋಡಿದಾಗ ಏನ್ ಗೊತ್ತಾಗ, ಪಾಪ ಇವನು ಶ್ರಮ ಪಡ್ತಿದ್ದಾನೆ, ಆದರೂ ಹಣ್ಣು ಉಳಿತಾ ಇಲ್ಲ ಅಂತ ಅವನಿಗೆ ಆ ವಿಶ್ವಾಸ ಬರಬೇಕು. ಅಂದ್ರೆ ಏನು, ಇವನನ್ನ ಯಾವ ಪ್ರಶ್ನೆಯನ್ನ ಕೇಳದೆ ಅವನು ಮುಂದೆ ಹೋಗ್ತಾನೆ. ಇವನು ಧನ ಸಂಚಯ ಮಾಡಬಹುದು. ಧನಪಿಶಾಚಿ ಅಂದ್ರೆ ಇದೆ. ಇದಕ್ಕೆ ಏನೂ ಬೇರೆ ಹೆಸರಿಡಬಾರ್ದು, ಧನಪಿಶಾಚಿ ಅಂತ ಹೇಳಬೇಕು. ಹೀಗೆ ವಿಶ್ವಾಸ ಮಾಡಿದವರಿಗೆ ಘಾತ ಮಾಡಿದ ಇವನು. ಇದಂತೂ ನರಕದೊಳಗೆ ಎಂಥ ನರಕ ಅಂತ ನಾಳೆಲ್ಲ ಬರ್ತದೆ ಆ ವಿಷಯ, ಇವತ್ತು ಅದನ್ನು ತಗೊಳ್ಳೋದಿಲ್ಲ. ಮಹಾ ವಿಶ್ವಾಸಘಾತ ಮಾಡಿದವನಿಗೆ ಏನಾಗ್ತದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಅಂತ ಹೇಳ್ತಾರೆ. ತೇಷಾಂ ಮಾಂಸಾನಿ ಪಕ್ಷಾಣಿ ಪತಿತಾನೀಹ ಸರ್ವತಃ ತದ್ದೃಷ್ಟ್ವಾ ಅತೀವ ವಿಶ್ವಸ್ಯ ಜಗಾಮ ವಾಟಿಕಾಪತಿ. ಪಾಪ ಅದೆಲ್ಲ ಬಿದ್ದಂತಹ ಪಕ್ಷಿಗಳನ್ನು ನೋಡಿ ಪಾಪ ಸತ್ಯ ಹೇಳ್ತಿರ್ಬೇಕು, ಇವನೇನು ಸುಳ್ಳು ಹೇಳೋದಿಲ್ಲ, ಬ್ರಾಹ್ಮಣ ಬೇರೆ, ಇರ್ಲಿ ಬಿಡು ಅಂತ ಹೇಳಿ ಬಿಟ್ಟು ಹೋಗ್ತಾ ಇದ್ದಾನೆ. ಮುಂದೆ ಅವನಿಗೆ 87 ಕದರ್ಯಸ್ಯ ಜರಾ ಜರ್ಜರಿತಸ್ತತಃ 87 ಇಯರ್ಸ್ ಆಯ್ತಂತ. 87 ಆದರೂ ಕೂಡ ಇವನ ಯಾವ ಉಪಟಳ ಮುಗಿತಾ ಇಲ್ಲ. ಇನ್ನೂ ಸಂಗ್ರಹ ಮಾಡಬೇಕು ಅಂತಾನೆ. ಯಾಕೆ ಸಂಗ್ರಹ ಮಾಡ್ತಿದ್ದಾನೆ ಯಾರಿಗೆ ಗೊತ್ತಿಲ್ಲ. ಕರ್ಮ ಎಂಥದ್ದಿರ್ತದೆ ಅಂತಂದ್ರೆ ನಮ್ಗೆ ಗೊತ್ತೇ ಆಗೋದಿಲ್ಲ. ಸಂಗ್ರಹ ಯಾಕೆ ಮಾಡ್ತಾರೆ ಇವರು? ತಿನ್ನೋರಿಲ್ಲ, ಉಣ್ಣವರಿಲ್ಲ, ಸ್ವಂತಕ್ಕೂ ತಿನ್ಲಿಕ್ಕೆ ಆಗ್ತಾ ಇಲ್ಲ, ಸಂಗ್ರಹ ಯಾಕೆ? ಪಿಶಾಚಿ, ಧನ ಪಿಶಾಚಿ ಅಂದ್ರೆ ಇದೆ. ಏನೂ ಗೊತ್ತಾಗೋದಿಲ್ಲ. ಯಾಕೆ ಆಗ್ತದೆ ಜಗತ್ತಿನೊಳಗೆ ಕೆಲವು ವರ್ತಮಾನಗಳು ಯಾಕೆ ಹಂಗಿದೆ ಅಂತ ಅನ್ನೋದಕ್ಕೆ ವಿ ಹ್ಯಾವ್ ನೋ ಆನ್ಸರ್. ಅದಕ್ಕೆ ಪರಮಾತ್ಮನೇ ಉತ್ತರ ಕೊಡಬೇಕಷ್ಟೆ. ಅರ್ಥಾತ್ ಅವನಿಗೇ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಹಾಗೆ ನಡೀತಾ ಇತ್ತು. ಹೀಗೆ ನಡೀತಾ ಇರುವಾಗ ಒಂದು ದಿನ ಅವನು ತೀರಿಕೊಂಡ. ಅದೇ ತೋಟದೊಳಗೆ ಬಿದ್ದು ಸತ್ತರೆ ಅಲ್ಲಿ ಇವನು ಇಷ್ಟು ದಿನ ಯಾರನ್ನೂ ಹಚ್ಕೊಂಡಿಲ್ಲ, ಆ ವಾಟಿಕಾದಲ್ಲೂ ಯಾರನ್ನೂ ಹಚ್ಕೊಂಡಿಲ್ಲ. ಅವನು ಊರಿಗೆ ಹೋದವನು ಇನ್ನೂ ಬಂದಿಲ್ಲ. ಕೊನೆಗೆ ಹೆಂಗಾಯ್ತು ಅಂದ್ರೆ ಇವನ ಶವ ಸಂಸ್ಕಾರ ಮಾಡ್ಲಿಕ್ಕೂ ಯಾರೂ ಇಲ್ಲ ಅಂತ. ಇಂಥದ್ದು ಆದ್ರೆ ಏನು ಪ್ರಯೋಜನ? ನಮ್ಮ ಊರೊಳಗೆ ಅಂತ ಒಂದು ಉದಾಹರಣೆ ಇತ್ತು. ಇದ್ದಾಗ ಯಾರನ್ನು ಹಚ್ಚಿಕೊಳ್ಳದೆ ಇದ್ದವರಿಗೆ ಬೇಕು ಅಂತ ಜನ ಪಾಠ ಕಲಿಸಬೇಕು ಅಂತ ಇಂಥ ಸಂದರ್ಭದಲ್ಲಿ ಪಾಠ ಕಲಿಸಿದ್ರು. ಯಾರೂ ಬರಲೇ ಇಲ್ಲ ಅವ್ರ ಮನೆಗೆ. 4 ಜನ ಆದ್ರೂ ಬೇಕಲ್ಲ ಹೆಗಲು ಕೊಡ್ಲಿಕ್ಕೆ. ಮುಂದೆ ಆಂಬ್ಯುಲೆನ್ಸ್ನ ಹಾಕೋದು, ಮುಂದೆ ಆಂಬ್ಯುಲೆನ್ಸ್ ತನ ಒಯ್ಬೇಕಲ್ಲ, ಅದಕ್ಕೂ ಯಾರು ಬರದೇ ಇದ್ದಂತ ವ್ಯವಸ್ಥೆ ಮಾಡಿದ್ರು ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ. ಇದು ನಿಜವಾದ ಸಮಸ್ಯೆ. ಯಾರನ್ನೂ ನಾವು ನಮ್ಮ ಹತ್ತಿರ ಸೇರಿಸೋದಿಲ್ಲ ಅಂತಂದ್ರೆ ನಾವು ಕೊನೆ ಕಾಲಕ್ಕೂ ಕೂಡ ಒಬ್ಬರೇ ಆಗಿ ಉಳಿದು ಬಿಡ್ತೀವಿ. ನಮ್ಮ
ಕೊನೆ ಯಾತ್ರೆಗಾದ್ರೂ 4 ಜನ ಬೇಕೋ ಬೇಡ, ಆ ಪರಿಸ್ಥಿತಿಯನ್ನು ತಂದುಕೊಂಡ ದುರ್ದೈವ ಏನಾಯಿತು ಅನ್ನೋದನ್ನ ನಾಳೆ ದಿವಸ ನಾವು ನೋಡೋಣ. ಹರಯೇ ನಮಃ. ಶ್ರೀಕೃಷ್ಣ.